अन्त्वयन्तं प्रणतवान् प्राणिनां प्राणभूतं प्रणतिभिप्रीणये पूर्णबोधं तपो विद्याविरक्त्यादि सद्गुणौगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ते यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदूतं सर्वभूतहृदयं मुनिमानतोऽस्मि निगमकल्पतरोर्गलितं पदं शुकमुखादमृतद्रवसंयुतं पिबत भागवतं रसमालयम् मुहुरहो रसिका भुवि भावुकाः हरिकथामृतसारगुरुಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಚತುರ್ಮುಖ ಬ್ರಹ್ಮದೇವರು ನಾರದ ಮಹರ್ಷಿಗಳಿಗೆ ಭಗವಂತನ ಅನೇಕ ರೂಪಗಳ ಚಿಂತನೆಯನ್ನು ಮಾಡುತ್ತಾ ಬೇರೆ ಬೇರೆ ರೂಪಗಳನ್ನೆಲ್ಲ ಹೇಳಿದರು. ಮುಂದೆ ರಾಮಾವತಾರವನ್ನು, ಧನ್ವಂತರಿ ಮತ್ತು ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ ಎಲ್ಲ ಸಾಮಾನ್ಯವಾಗಿ ಏನು ಮಾಡಿದ್ದಾರೆ ಅಂದರೆ, ಎಲ್ಲ ಕಡೆಯಲ್ಲೂ ಕೂಡ ಹೇಳಬೇಕಾದ್ರೆ ಒಂದೊಂದು ಅವತಾರಗಳನ್ನು ನಿರೂಪಣೆ ಮಾಡುವಾಗ ಸಾಮಾನ್ಯ 1-2 ಶ್ಲೋಕಗಳಲ್ಲಿ ಹೇಳುತ್ತಾ ಹೋಗಿದ್ದಾರೆ. ಆದರೆ ಕೃಷ್ಣಾವತಾರ ಬಂದಾಗ ಮಾತ್ರ 4-5 ಶ್ಲೋಕಗಳಲ್ಲಿ ಹೇಳುತ್ತಾರೆ. ಕೃಷ್ಣನ ಮಹಿಮೆಯನ್ನು ಹೇಳಬೇಕು ಅಂತ ಭಗವಂತನ ಜಾತಕರಿಷ್ಯತಿ ಜನಾನುಪಲಕ್ಷ್ಯ ಮಾರ್ಗ ಕರ್ಮಾಣಿ ಚಾತ್ಮ ಮಹಿಮೋಪನಿಬಂಧನಾನಿ. ಭಗವಂತ ಅಸುರರ ಸಂಹಾರಕ್ಕೋಸ್ಕರವೇನೆ ಅವತಾರವನ್ನು ಮಾಡಿ ಪರಮಾತ್ಮ ಅವನು ಹುಟ್ಟಿದ್ದೇ ಆಶ್ಚರ್ಯ, ಎಲ್ಲವೂ ಕೂಡ ಆಶ್ಚರ್ಯಕರವಾದ ಘಟನೆಗಳನ್ನೇ ತೋರಿಸಿದ್ದಾನೆ ಪರಮಾತ್ಮ. ಶಿಶುಪಾಲನ ಸಂಹಾರ ಆಗಿರಬಹುದು, ಪೂತನೆಯ ಸಂಹಾರ ಆಗಿರಬಹುದು, ಎಲ್ಲ ಏನು ಸಣ್ಣ ಕೂಸಿದ್ದಾಗಲೇ ಒಂದು ಪೂತನೆಯನ್ನು ಸಂಹಾರ ಮಾಡೋದಂದರೆ ಸುಮ್ಮನೆನ? ಅಷ್ಟೇ ಅಲ್ಲ, ಶಕಟಾಸುರನ ಸಂಹಾರ ಮಾಡ್ತಾನೆ ಭಗವಂತ. ಇಂಥ ಅನೇಕ ರೂಪಗಳನ್ನೆಲ್ಲ, ಆ ರೂಪದ ಮಹಿಮೆಗಳನ್ನೆಲ್ಲ ತೋರಿಸಿದ್ದಾನೆ ಭಗವಂತ ಅಂತ ಎಲ್ಲ ಪರಮಾತ್ಮನ ಅವತಾರಗಳ ಬಗ್ಗೆ ಎಲ್ಲ ಹೇಳಿ, ಕೊನೆಗೆ ಇಂಥ ಭಗವಂತನ ಸಾಮರ್ಥ್ಯಕ್ಕೆ, ಅವನು ಪರಮಾತ್ಮನ ಸಾಮರ್ಥ್ಯ ಏನಿದೆ ಅದರ ಕೊನೆ ಹೇಳಲಿಕ್ಕೆ ಸಾಧ್ಯ ಇಲ್ಲಂತೆ. ಅಂಥ ಸಾಮರ್ಥ್ಯ ಭಗವಂತನದ್ದು ಅಂತ ಹೇಳ್ತಾರೆ. ನಾಂತಂ ವೇದಾಮ್ಯಹಮಮಿ ಮುನಯ ಪ್ರಜೇಶ ಮಾಯಾಬಲಸ್ಯ ಪುರುಷಸ್ಯ ಕುತೋಪರೇಯೇ. ಅವನ ಮಹಿಮೆಯನ್ನು, ಅವನ ಸಾಮರ್ಥ್ಯವನ್ನು ತಿಳಿದಂಥವರು ಜಗತ್ತಿನಲ್ಲಿ ಮುನಿಗಳಾಗಿರಬಹುದು, ಪ್ರಜಾಪತಿಗಳಾಗಿರಬಹುದು, ಯಾರನ್ನೂ ನಾನು ನೋಡಲಿಲ್ಲ ಅಂತಾರೆ ಚತುರ್ಮುಖ ಬ್ರಹ್ಮದೇವರು. ಅಂತಹ ಅವನನ್ನು ಎಷ್ಟು ಗಾನ ಮಾಡಿದರೂ ಕೂಡ ಅವನ ಗುಣಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾಮಹಿಮ ಈ ಭಗವಂತ ಅಂತ ಪರಮಾತ್ಮನ ಬಗ್ಗೆ ಎಲ್ಲ ನಿರೂಪಣೆ ಮಾಡಿ ಸುಮಾರು 50 ಶ್ಲೋಕದಲ್ಲಿ ಭಾಗವತವನ್ನು ಹೇಳಿ ಇದಕ್ಕೆ ಸಂಗ್ರಹ ಭಾಗವತ ಅಂತ ಹೇಳಿದರು. ಯಾಕೆಂದರೆ ಅವರೇ ಮುಂದೆ ಹೇಳುತ್ತಾರೆ, ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ ಸಂಗ್ರಹೋಯಂ ವಿಭೂತೀನಾಂ
ತದೇತದ್ವಿಪುಳೀಕುರು. ನಾರದರಿಗೆ 50 ಶ್ಲೋಕದ ಭಾಗವತಂ ಸಂಗ್ರಹೋಯಂ ಅಂತ ಹೇಳ್ತಾರೆ. ಭಾಗವತ ಸಂಗ್ರಹ ಭಾಗವತ ಅಂತ ಇದನ್ನು ರಚನೆ ಮಾಡಿ ಇದರ ಮೇಲೆ ಅವರು ಹೇಳ್ತಾರೆ, ಇದನ್ನು ನಾನು ನಿಮಗೆ ಉಪದೇಶ ಮಾಡಿದ್ದೇನೆ, ಇಲ್ಲಿ ತನಕ ಹೇಳಿದ್ದೀನಿ. ಇದನ್ನು ನೀವೇನು ಮಾಡಬೇಕು ಅಂದರೆ ವೇದವ್ಯಾಸ ದೇವರ ಬಳಿಗೆ ಹೋಗ್ರಿ, ಆ ವೇದವ್ಯಾಸ ದೇವರಿಗೆ ಹೇಳ್ರಿ, ಇದನ್ನು ಈ ಭಾಗವತವನ್ನು ನಿರೂಪಣೆ ಮಾಡಿರಿ. ಈ ಭಾಗವತವನ್ನು ಹೇಳಿದಾಗ ಅವರನ್ನು ಕೇಳ್ರಿ, ಇನ್ನೂ ವಿಸ್ತಾರ ಮಾಡಿಕೊಡ್ರಿ, 50 ಶ್ಲೋಕ ಇದೆ ಇದರಲ್ಲಿ, ಇನ್ನೂ ವಿಸ್ತಾರ ಮಾಡಿಕೊಡ್ರಿ ಅಂತ ಅವ್ರನ್ನ ಕೇಳ್ರಿ. ಆಗ ಅವರೇನು ವಿಸ್ತಾರ ಮಾಡುತ್ತಾರೆ. ಆಗ 18,000 ಗ್ರಂಥಾತ್ಮಕವಾಗಿ ಈ ಭಾಗವತ ಎನ್ನುವಂಥದ್ದು ಬರುತ್ತೆ ಅಂತ ಇದನ್ನು ಹೋಗಿ ಅಲ್ಲಿ ಕೇಳಿಕೊಳ್ಳ್ರಿ ಅಂತ ಹೇಳಿ ಕಳಿಸಿದ್ರಂತೆ. ಇಷ್ಟು ಹೇಳುತ್ತಾ ಇರುವಾಗಲೇ ಪರೀಕ್ಷಿನ್ ಮಹಾರಾಜರು ಶುಕಾಚಾರ್ಯರ ಬಳಿಯಲ್ಲಿ ಕೇಳ್ತಾ ಇದ್ದಾರೆ. ಶುಕಾಚಾರ್ಯರೇ, ನನಗೊಂದಷ್ಟು ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರ ಕೊಡ್ರಿ ಅಂತ ಹೇಳುತ್ತಾರೆ. ಮನುಷ್ಯ ಅಂದರೆ ಈ ಜೀವ ಏನಿದ್ದಾನೆ, ಅವನಿಗೆ ಸ್ವಾಭಾವಿಕವಾಗಿ ಅವನು ಈ ಜಡ ಶರೀರ ಎನ್ನುವಂಥದ್ದಿಲ್ಲ. ಅವನಿಗೆ ಜೀವನಿಗೆ ಜೀವ ಜಡ ಅಲ್ಲ, ಅವನು ಚೇತನ. ಹಾಗಾಗಿ ಚೇತನ ಆದ್ದರಿಂದ ಅವನ ದೇಹ ಎನ್ನುವಂಥದ್ದು ಹೇಗಿರುತ್ತದೆ ಅಂದರೆ ಜ್ಞಾನಾನಂದಮಯವಾಗಿರುತ್ತೆ. ಇಂಥ ಜ್ಞಾನಾನಂದಮಯವಾಗಿರುವಂಥ ದೇಹ ಭಗವಂತನ ದೇಹ, ಜೀವನ ದೇಹ. ಅಂಥ ಜೀವನಿಗೆ ಇದು ಯಾಕೆ ಬಂತು, ಈ ಜಡ ಶರೀರ ಎನ್ನುವಂಥದ್ದು ಯಾಕೆ ಬಂತು? ಇದಕ್ಕೆ ಬೇರೆ ಬೇರೆ ಏನಾದರೂ ಕಾರಣ ಇದೆಯಾ, ಏನು ಕತೆ? ಭಗವಂತನ ಇಚ್ಛೆ ಒಂದೇ ಕಾರಣನೋ ಅಥವಾ ಇನ್ನೂ ಏನಾದರೂ ಕಾರಣಗಳಿದ್ದಾವೋ ಅದನ್ನು ಹೇಳ್ರಿ ನನಗೆ. ಮತ್ತು ಅಷ್ಟೇ ಅಲ್ಲ, ಇನ್ನು ಬೇರೆ ಕಾರಣವೂ ಕೂಡ ಇದ್ರೆ ಅದನ್ನು ತಿಳಿಸ್ರಿ. ಇನ್ನು 14 ಲೋಕವಾಗಿ ಪರಿಣಾಮವನ್ನು ಹೊಂದಿತ್ತಲ್ಲ ಭಗವಂತನ ಹೊಕ್ಕಳಲ್ಲಿ ಹುಟ್ಟಿದಂಥ ಏನು ಕಮಲ ಇದೆ, ಆ ಕಮಲದ ದಳಗಳೆಷ್ಟಿತ್ತು ಅಂದರೆ 14 ದಳಗಳಿತ್ತು. ಆ 14 ದಳಗಳು ಕೂಡ ಒಂದೊಂದು ದಳವೂ ಕೂಡ ಒಂದೊಂದು ಲೋಕವಾಗಿ 14 ಲೋಕ ಆಯಿತು ಅಂತ ಹೇಳುತ್ತಾರೆ. ಹೀಗೆ ಅವನಲ್ಲಿ ಇದೆಲ್ಲ ಆಗಬೇಕಾದ್ರೆ ಏನು ವಿಶೇಷ ಎನ್ನುವಂಥದ್ದಿದೆ ಅವನಲ್ಲಿ, ಇದನ್ನು ಹೇಳ್ರಿ. ಅಷ್ಟೇ ಅಲ್ಲ, ಇನ್ನು ಅದರ ಜೊತೆಗೆ ವರ್ತಮಾನ ಕಾಲವನ್ನು ಹೇಗೆ ತಿಳಿಬೇಕು, ಒಬ್ಬ ಮನುಷ್ಯನ ಆಯುಷ್ಯ ಎನ್ನುವಂಥದ್ದು ಎಷ್ಟು ಅನ್ನೋದನ್ನು ಹೇಗೆ ತಿಳಿಬೇಕು, ಪರಮಾಣುವಿನ ಕಾಲ ಎನ್ನುವಂಥದ್ದು ಹೇಗೆ ತಿಳಿಬೇಕು, ಪರಮಾಣುವಿನ ಪರಿಮಾಣ ಎನ್ನುವಂಥದ್ದು ಹೇಗೆ ತಿಳಿಬೇಕು, ಇದನ್ನೆಲ್ಲ ಹೇಳ್ರಿ. ಭೂಮಿ, ಪಾತಾಳ, ದಿಕ್ಕು ಇವುಗಳ ಪರಿಮಾಣ ಎನ್ನುವಂಥದ್ದು ಎಷ್ಟು, ಅಂದರೆ ಅಳತೆ ಎಷ್ಟು, ಪರಿಮಾಣ ಅಂದರೆ ಅಳತೆ ಎಷ್ಟು, ಎಷ್ಟೆಷ್ಟು, ಮತ್ತು ಇಲ್ಲಿ ವಾಸ ಮಾಡುವಂಥ ಜೀವರೆಲ್ಲ ಇದ್ದಾರೋ ಇಲ್ಲವೋ, ಎಲ್ಲ ಕಡೆಯಲ್ಲೂ ಕೂಡ ಈ ಬ್ರಹ್ಮಾಂಡಕ್ಕೆ ಉತ್ಪತ್ತಿ ನಾಶ ಇದೆಲ್ಲವೂ ಕೂಡ ನಡೀತದೆ. ಇದೆಲ್ಲ ಹೇಗೆ? ಇನ್ನು ಸೂರ್ಯ ಏನಿದ್ದಾನೆ, ಸೂರ್ಯವಂಶ ಬೆಳೀತದೆ. ಅದು ಬೆಳಿಬೇಕಾದ್ರೆ ಮೊದಲು ಬ್ರಹ್ಮದೇವರೇ ನಿಮ್ಮಿಂದಲೇ ಮರೀಚಿಗಳು ಹುಟ್ಟಿದರು. ಆ ಮರೀಚಿಗಳ ಸಂಸಾರ ಎನ್ನುವಂಥದ್ದು ಹೇಗೆ ನಡೀತು, ಅದರ ಬಗ್ಗೆ ನಿರೂಪಣೆ ಮಾಡಿರಿ. ಇದನ್ನೆಲ್ಲ ಅನೇಕ, ಇನ್ನು ಧರ್ಮ ಅಂದರೆ ಯಾವುದು, ವಿಶೇಷ ಧರ್ಮಗಳನ್ನು ಹೇಳ್ರಿ, ಆಪದ್ಧರ್ಮಗಳನ್ನು ಹೇಳ್ರಿ, ಅವುಗಳನ್ನೆಲ್ಲ ನಿರೂಪಣೆ ಮಾಡಿರಿ ನನಗೆ ಅಂತ ಕೇಳಿದ್ರಂತೆ. ಇಲ್ಲಿ ನಾನು ಬರೀ ಪ್ರಶ್ನೆಗಳನ್ನು ಮಾತ್ರ ಹೇಳ್ತಿದ್ದೀನಿ, ಯಾಕೆಂದರೆ ಅಧ್ಯಾಯದಲ್ಲಿರೋದೆಲ್ಲ ಬರೀ ಪ್ರಶ್ನೆಗಳೇ ಇದ್ದಾವೆ. ಇದರಲ್ಲಿ ಒಂದು ಅಧ್ಯಾಯ ಪೂರ್ತಿ ಪ್ರಶ್ನೆನೇ, ಆದರೆ ಅದಕ್ಕೆ ಉತ್ತರಗಳೇನಿದ್ದಾವಲ್ವ ಎಲ್ಲ 2ನೇ ಸ್ಕಂದದಲ್ಲೇ ಇಲ್ಲ, 3ನೇ ಸ್ಕಂದಕ್ಕೆ, 4ನೇ ಸ್ಕಂದಕ್ಕೆ, 5ನೇ ಸ್ಕಂದಕ್ಕೆಲ್ಲ ಹೋಗ್ತದೆ ಉತ್ತರಗಳು. ಹಾಗಾಗಿ ಇದರಲ್ಲಿ ಮಾತ್ರ ಕೆಲವೊಂದಕ್ಕೆ ಮಾತ್ರ ಉತ್ತರವನ್ನು ಹೇಳುತ್ತಾರೆ. ಇದರಲ್ಲಿ ಆಗಬೇಕಾ, ಭಗವಂತನನ್ನು ಹೇಗೆ ತಿಳಿಬೇಕು ಏನು, ಇದನ್ನೆಲ್ಲ ಕೇಳ್ತಾ ಇದ್ದಂತೇನೆ ಆಗ ಭಗವಂತನ ಬಗ್ಗೆ ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಆಗಬೇಕಾದ್ರೆ ಆತ್ಮಮಾಯಾಮೃತೆ ರಾಜನ್ ಪರಸ್ಯಾನುಭವಾತ್ಮನಃ ನ ಘಟೇತಾರ್ಥ ಸಂಬಂಧ ಸ್ವಪ್ನೇ ದ್ರಷ್ಟುರಿವಾಂಜಸ. ಈ ಜೀವ ಏನಿದ್ದಾನೆ ನಿತ್ಯ ಚಿನ್ಮಯನಾಗಿದ್ದಾನೆ. ಅವನಿಗೆ ಜಡ ಶರೀರಕ್ಕಿಂತಲೂ ಕೂಡ ಬೇರೆಯಾಗಿರುವಂಥ ಒಂದು ಶರೀರ ಎನ್ನುವಂಥದ್ದು ಇದೆ ಅವನಿಗೆ. ಆದರೆ ಈ ಶರೀರದ ಸಂಬಂಧ ಆಗೋದೇನಿದೆಯಲ್ವ, ಜಡ ಶರೀರದ ಸಂಬಂಧ, ಅದು ಪರಮಾತ್ಮನ ಇಚ್ಛೆಯಿಂದಲೇ ಆಗೋದು, ಅವನ ಅಧೀನ. ಇದು ಪ್ರಕೃತಿಯಿಂದಾಗಿ ಇದೆಲ್ಲವೂ ಕೂಡ ನಡೀತದೆ ಹೊರತು ಸ್ವತಂತ್ರವಾಗಿ ಯಾವುದೂ ಕೂಡ ನಡೆಯಲ್ಲ. ಅಂದರೆ ಭಗವಂತನ ಅಧೀನವಾಗಿದೆ ಈ ಪ್ರಕೃತಿ ಎಲ್ಲವೂ ಕೂಡ. ಜೀವನೂ ಕೂಡ ಭಗವಂತನ ಅಧೀನನಾಗಿದ್ದಾನೆ. ಇದೆಲ್ಲವೂ ಕೂಡ ಪರಮಾತ್ಮನ ಅಧೀನ ಅನ್ನೋದನ್ನು ತಿಳಿಯಬೇಕು ಅಂತ ಇದನ್ನೆಲ್ಲ ನಿರೂಪಣೆ ಮಾಡುತ್ತಾರೆ. ಇನ್ನು ಇಷ್ಟನ್ನು ಹೇಳಿ ಕೊನೆಗೆ ಅವನ ಅಧೀನ ಅಂತ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ ಬ್ರಹ್ಮದೇವರು ಹೇಳಿದ ಮಾತಿದು ಅಂತ ಹೇಳ್ತಾರೆ ಶುಕಾಚಾರ್ಯರು. ಬ್ರಹ್ಮದೇವರಿಗೇನೆ 4 ಶ್ಲೋಕದಲ್ಲಿ ಭಗವಂತ ಭಾಗವತವನ್ನು ಉಪದೇಶ ಮಾಡಿದ್ದಾನಂತೆ. ಯಾಕೆಂದರೆ ಇದನ್ನೆಲ್ಲ ಹೇಳಿದ್ರಂತೆ. ಹೇಳಿದಾಗ ಏನಾಯಿತು, ಸೃಷ್ಟಿ ಪ್ರಕ್ರಿಯೆ ಇದನ್ನೆಲ್ಲ ನಿರೂಪಣೆ ಮಾಡ್ತಾರಲ್ಲ. ಆಗ ಮೊದಲಿಗೆ ಆರಂಭದಲ್ಲಿ ಹೇಳಿದ್ದೆ, ಬ್ರಹ್ಮದೇವರಿಗೆ
50 ವರ್ಷ ತಪ ಅಂತ 2 ಅಕ್ಷರ ಕೇಳಿಸ್ತು, ತಪಸ್ಸು ಮಾಡಿದ್ರು ಅಂತ. 50 ವರ್ಷ ತಪಸ್ಸು. 50 ವರ್ಷ ತಪಸ್ಸಾಯ್ತಲ್ಲ, ತಪಸ್ಸಾದ ಮೇಲೆ ಸೃಷ್ಟಿ ಮಾಡು ಅಂದ್ರಂತೆ ಬ್ರಹ್ಮದೇವರಿಗೆ. ಭಗವಂತ ಹೇಳಿದ್ದು, ನೀನು ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡು ಅಂತ. ಸೃಷ್ಟಿ ಕಾರ್ಯ ಆರಂಭ ಮಾಡು ಅಂದಾಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನನಗೆ ಈ ಸೃಷ್ಟಿ ಕಾರ್ಯ ಕೊಡಬೇಡೋ, ಯಾಕೆ ಅಂದರೆ ಇದನ್ನು ಮಾಡಿದೆ ಅಂತ ಆದರೆ ನಾನು ಬಂಧನಕ್ಕೊಳಗಾಗ್ತೇನೆ. ಕರ್ಮಣ ಬದ್ಧತೆ ಜಂತು ಅಂತ. ಅದರಿಂದಾಗಿ ಕರ್ಮ ಮಾಡಿದೆ ಅಂತ ಆದರೆ ಅದರಿಂದ ಬಂಧನಕ್ಕೊಳಗಾಗಿ ಆಗ್ತೀನಿ. ಕರ್ಮ ಬಂತು ಅಂದರೆ ಬಂಧನ ಬಂತು ಅಂತಲೇ ಅರ್ಥ. ಹಾಗಾಗಿ ಯಾಕೆಂದರೆ ಕರ್ಮ ಅಂದರೆ ಕೆಲಸ ಅಂತ ಅರ್ಥ. ಒಂದು ಕೆಲಸಕ್ಕೆ ನೀವು ಎಲ್ಲಿಯಾದರೂ ಸೇರಿಕೊಂಡ್ರೆ ಬಂಧನ ಅಂತಲೇ ಅರ್ಥ. ನೀವು ಈ ಟೈಮಿಗೆ ಬರಬೇಕು, ಈ ಟೈಮಿಗೆ ಹೋಗಬೇಕು, ಎಲ್ಲ ಬಂಧನವೇ ಅದೆಲ್ಲ. ಹಾಗಾಗಿ ನಾವು ಮಕ್ಕಳನ್ನು ಪಡೆದ್ರೆ ಮಕ್ಕಳ ಮೇಲೆ ವ್ಯಾಮೋಹ, ಅವರನ್ನು ನೋಡ್ಕೊಳ್ಬೇಕು, ಬೆಳೆಸಬೇಕು, ಇದೆಲ್ಲ ಅಂತೂ ವ್ಯಾಮೋಹ ಇನ್ನೊಂದು ಮತ್ತೊಂದು ಬಂದು ಸಂಸಾರದಲ್ಲೇ ಮುಳುಗಿಬಿಡ್ತೇವೆ, ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ದೇವರೇ ನನಗೆ ಈ ಕೆಲಸ ಬೇಡ ಅಂತ ಹೇಳಿದರೆ ಆಗ ಭಗವಂತ ಹೇಳಿದಂತೆ, ನೀನು ಮಾಡಿದ ಸೃಷ್ಟಿ ನಿನಗೆ ಬಂಧಕ ಆಗಲ್ಲ, ನೀನು ಮಾಡಿದ ಸೃಷ್ಟಿ ನಿನಗೆ ಬಂಧಕ ಆಗದೇ ಇರುವಂತೆ ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಹಾಗೆ ಅಂದರೆ ಆಗ 4 ಶ್ಲೋಕದಲ್ಲಿ ನಿನಗೆ ಭಾಗವತವನ್ನು ಹೇಳುತ್ತೇನೆ ಅಂತ ಪರಮಾತ್ಮ 4 ಶ್ಲೋಕದ ಭಾಗವತವನ್ನು ಹೇಳಿದಂತೆ ಬ್ರಹ್ಮದೇವರಿಗೆ. ಅದನ್ನೇ ಇಲ್ಲಿ ತನಕ ಏನು ಬ್ರಹ್ಮದೇವರು ವಿಸ್ತಾರ ಮಾಡಿ ಹೇಳಿದ್ರಲ್ಲ 50 ಶ್ಲೋಕ ಸಂಗ್ರಹ ಭಾಗವತ, ಈ 4 ಶ್ಲೋಕದ ಸಂಗ್ರಹ ಅದನ್ನು ಮಾಡಿರುವಂಥದ್ದು. ಆಮೇಲೆ ನಾರದರು ಏನು ಮಾಡ್ತಾರೆ, ಅದನ್ನು ತಗೊಂಡು ಹೋಗಿ ಮತ್ತೇನು ಮಾಡಿದರು, ವೇದವ್ಯಾಸ ದೇವರಿಗೆ ಒಪ್ಪಿಸಿದರು. ಆಗ ವಿಸ್ತಾರವಾದ ಭಾಗವತ ಎನ್ನುವಂಥದ್ದು ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ರು ಅಂತ ಹೀಗೆ ಬರುವಂಥದ್ದು. ಅದರಲ್ಲಿ 4 ಶ್ಲೋಕದಲ್ಲಿ ಭಾಗವತ ಹೇಳಿದರು. ಏನು ಹೇಳಿದರು 4 ಶ್ಲೋಕದಲ್ಲಿ ಭಾಗವತ ಅಂದರೆ, ಈ 4 ಶ್ಲೋಕ ಇದೆಲ್ಲ ಬಹಳ ಗಂಭೀರವಾಗಿದೆ. ಇದು ಅಷ್ಟು ಸುಲಭವಾಗಿ ಅರ್ಥವೇ ಆಗುವುದಿಲ್ಲ. ಅದು ಏನು ಹೇಳ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಬಹಳ ಗಂಭೀರ. ಅಹಮೇವಾ ಸಮಗ್ರೇ ಚ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಅಹಮೇವ ಆಸಮಗ್ರೇ ಚ ಅಂತ ಹೇಳುತ್ತಾರೆ. ಅಹಮೇವ ಆಸಂ, ಸೃಷ್ಟಿಯ ಆದಿಯಲ್ಲಿ ಅಂದರೆ ಲಯ ಆಗಿತ್ತು, ಪ್ರಳಯ ಆಗಿತ್ತು, ಇನ್ನೂ ಸೃಷ್ಟಿ ಆಗಿರಲಿಲ್ಲ. ಆ ಸೃಷ್ಟಿಯ ಆದಿ ಕಾಲದಲ್ಲಿ ನಾನೇ ಇದ್ದೆ ಅಂತ ಹೇಳ್ತಾರೆ. ನಾನಿದ್ದೆ ಅವಾಗ. ಅಲ್ಲ, ನಾನಿದ್ದೆ ಅಂತ ಹೇಳ್ತಿದ್ದಾನಲ್ಲ ಭಗವಂತ, ಮತ್ತು ಹಾಗಾದರೆ ಜೀವರಿರಲಿಲ್ವಾ? ಯಾಕೆ ಜೀವ ನಿತ್ಯ ಅಲ್ವಾ? ಜೀವ ನಿತ್ಯ ಅಂದಮೇಲೆ ಅವನು ಇರಬೇಕು. ಕಾಲ ಅನ್ನುವಂಥದ್ದು ನಿತ್ಯ, ಕಾಲ ಇರಬೇಕು. ಜೀವನಿತ್ಯ, ಕಾಲನಿತ್ಯ, ಅನೇಕ ಪರಮಾಣುಗಳು ನಿತ್ಯ, ಇವೆಲ್ಲವೂ ಕೂಡ ಇರಬೇಕು. ಹಾಗಾದರೆ ಅವೆಲ್ಲ ಇರಬೇಕಾದ್ರೆ ಮತ್ತೆ ಅಹಮೇ ವಾಸಮಗ್ರೇಚ ಅಂತ ಭಗವಂತ ಒಬ್ಬನೇ ಹೇಳ್ತಾನಲ್ಲ, ಅವನೊಬ್ಬನೇ ಇದ್ದ ಅಂತ ಹೇಳಿದ್ರೆ ಏನರ್ಥ ಅಂದರೆ, ಅದಕ್ಕೆ ಹೇಳ್ತಿದ್ರು ಅಹಮೇ ವಾಸಮಗ್ರೇ ಚ ಅಂದರು. ಚ ಅಂತ ಹೇಳಿದರೆ ಅದರ ಅರ್ಥ ಏನು ಅಂತಂದರೆ, ನಾನು ಮಾತ್ರ ಅಲ್ಲ, ಜೀವನೂ ಇದ್ದ, ಕಾಲನೂ ಇತ್ತು, ಎಲ್ಲವೂ ಇತ್ತು ಅಂತ ಅರ್ಥ. ಎಲ್ಲವೂ ಇತ್ತು. ಆದರೆ ಮತ್ತೆ ಎಲ್ಲವೂ ಇತ್ತು ಅಂದರೆ ಏನು ವ್ಯತ್ಯಾಸ ಅಂತ ಕೇಳಿದರೆ, ನಾನ್ಯದ್ಯತ್ ಸದಸತ್ಪರಂ. ಆದರೆ ಸದಸತ್, ಸತ್ತು ಅಸತ್ತು ಎಲ್ಲವೂ ಕೂಡ ಏನಿದೆಯಲ್ಲ ಜಗತ್ತಿನಲ್ಲಿರುವಂಥದ್ದೆಲ್ಲ ಏನೇನು ಪದಾರ್ಥಗಳು ಅಂತ ಇದ್ದುವೋ ಆ ಎಲ್ಲವೂ ಕೂಡ ಏನಾಗಿತ್ತು ಅಂತಂದರೆ ಅವುಗಳು ಪರಂ ನಾಸೀತ್. ಪರಂ ಅಂದರೆ ಸ್ವತಂತ್ರವಾಗಿ ಇರಲಿಲ್ಲ ಅಂತ ಹೇಳ್ತಾರೆ. ಸ್ವತಂತ್ರವಾಗಿ ಇರಲಿಲ್ಲ, ಎಲ್ಲ ಅಧೀನವಾಗಿ ಇತ್ತು ಅಂತ ಹೇಳುತ್ತಾರೆ. ಪರಮಾತ್ಮನ ಅಧೀನವಾಗಿತ್ತಂತೆ. ಭಗವಂತ ಮಾತ್ರ ಸ್ವತಂತ್ರನಾಗಿದ್ದ, ಉಳಿದದ್ದು ಯಾವುದೂ ಸ್ವತಂತ್ರವಾಗಿರಲಿಲ್ಲ. ಉಳಿದದ್ದು ಸ್ವತಂತ್ರ ಇಲ್ಲ, ಯಾವುದಕ್ಕೂ ಸ್ವಾತಂತ್ರ್ಯ ಎನ್ನುವಂತಹದ್ದು ಇರಲಿಲ್ಲ ಅಂತ ಹೇಳುತ್ತಾರೆ. ಪಶ್ಚಾದಹಂ ತ್ವಮೇತಚ್ಚ, ಆಮೇಲೆ ಸೃಷ್ಟಿಯ ಆದಿಯಲ್ಲಿ ನಾನೊಬ್ಬನೇ ಇದ್ದೆ, ಇವರೆಲ್ಲ ಇದ್ದರೂ ಅಸ್ವತಂತ್ರರಾಗಿದ್ದರು. ಪಶ್ಚಾದಹಂ, ಸೃಷ್ಟಿ ಆಯಿತು, ಸೃಷ್ಟಿ ಆದ ಮೇಲೆ ನಾನು ಇದ್ದೇನೆ. ತ್ವಮೇತಚ್ಚ, ನೀನು ಇದ್ದೀಯಿ, ಮತ್ತು ಅಷ್ಟೇ ಅಲ್ಲ ಪ್ರಪಂಚವೂ ಕೂಡ ಇದೆ. ಪ್ರಪಂಚವೂ ಇದೆ, ಸೃಷ್ಟಿ ಆದಮೇಲೆ ಪ್ರಪಂಚವೂ ಇದೆ, ಜೀವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಆಮೇಲೆ ಏನಾಗುತ್ತೆ ಅಂದರೆ ಕೊನೆಗೆ ಮತ್ತೆ ಎಲ್ಲ ಪ್ರಳಯ ಆಗುತ್ತೆ. ಎಲ್ಲ ಪ್ರಳಯ ಆಗ ಎಲ್ಲ ಜೀವರು ನಾಶ ಆಗಿಬಿಡುತ್ತಾರೆ. ಎಲ್ಲರೂ ನಾಶ ಆಯಿತು ಅಂದರೆ ಜೀವರು ಸ್ವತಂತ್ರವಾಗಿರೋದಿಲ್ಲ. ಆಗಲೂ ಕೂಡ ನಾನು ಸ್ವತಂತ್ರ. ಯೋವಶಿಷ್ಯೇತ ಸೋಸ್ಮ್ಯಹಂ, ಯಾರೂ ಇಲ್ಲದೆ ಇದ್ದಾಗಲೂ ಕೂಡ ನಾನಿರ್ತೇನೆ ಅಂತ. ಯಾರು ಇಲ್ಲದೆ ಇದ್ದಾಗಲೂ ನಾನಿರ್ತೇನೆ. ಹಾಗಾದರೆ ಇದರಿಂದ ಏನು ತಿಳ್ಕೊಳ್ಬೇಕು, ಏನು ಹೇಳ್ತಿದ್ದಾರೆ ಇದರಿಂದ ಅಂದರೆ, ಪರಮಾತ್ಮ ಹೇಳ್ತಾ ಇದ್ದಾನೆ, ಸೃಷ್ಟಿಯ ಆದಿಯಲ್ಲಿ ನಾನೊಬ್ಬನೇ ಇದ್ದೆ ಅಂತ ಹೇಳಿದ ಭಗವಂತ. ನಾನೊಬ್ಬನೇ ಇದ್ದೆ. ಆತ್ಮೈವೇದಮಗ್ರ ಆಸೀತ್ ಅಂತ ಶ್ರುತಿ ಹೇಳುತ್ತದೆ. ಹಾಗಾಗಿ ಸೃಷ್ಟಿಯ ಆದಿಯಲ್ಲಿ ನಾನಿದ್ದೆ, ಸೃಷ್ಟಿಯ ಕೊನೆಯಲ್ಲಿ ಅಂದರೆ ಪ್ರಳಯ ಆದಾಗಲೂ ಕೂಡ ನಾನಿದ್ದೇನೆ. ಆದರೆ ಮಧ್ಯದಲ್ಲಿ ಮಾತ್ರ ನಾನೂ ಇದ್ದೇನೆ, ಎಲ್ಲ ಜೀವರು ಕೂಡ ಇದ್ದಾರೆ. ಹಾಗಾದರೆ ಸೃಷ್ಟಿಯ ಆದಿಯಲ್ಲಿ ನಾನಿದ್ದೆ,
ಆದರೆ ನಾನಿರುವಂಥವನು ಸ್ವತಂತ್ರನಾಗಿದ್ದೆ, ಯಾವ ಜೀವರು ಕೂಡ ಸ್ವತಂತ್ರವಾಗಿ ಇರಲಿಲ್ಲ. ಆಮೇಲೆ ಕೊನೆಯಲ್ಲಾಗಬೇಕಾದ್ರೆ ಯೋಗ ಶಿಷ್ಯೇತ ಸೋಸ್ಮ್ಯಹಂ, ಕೊನೆಯಲ್ಲಿ ಪ್ರಳಯ ಆಯಿತು, ಆಗಲೂ ಕೂಡ ಸ್ವತಂತ್ರವಾಗಿ ನಾನಿದ್ದೇನೆ, ಜೀವರಿಲ್ಲ. ಮಧ್ಯದಲ್ಲಿ ಮಾತ್ರ ಸೃಷ್ಟಿ ಆದಾಗ ಏನಿದ್ದಾರೆ ಮನುಷ್ಯರೆಲ್ಲರೂ ಕೂಡ ಜೀವರಿದ್ದಾರಲ್ಲ, ಅವರೆಲ್ಲ ಏನು ಹೇಳ್ತಾರೆ, ನಾನು ಮನೆ ಕಟ್ಟಿದೆ, ನಾನು ದೇವರ ಪೂಜೆ ಮಾಡಿದೆ, ನಾನು ಮಾಡಿದ್ದು, ನಾನು ಓಡಾಡಿದ್ದು, ನಾನು ಕಷ್ಟಪಡಲಿಲ್ಲ ಅಂದರೆ ಆರಾಧನೆ ಆಗ್ತಿತ್ತೇನು, ನಾನು ಇದ್ದದ್ರಿಂದ ಬಡಿಸಿದ್ರಿಂದ ಆಯಿತು, ಇಲ್ಲಂದ್ರೆ ಊಟ ಇಲ್ಲ ಆಗ್ತಿತ್ತು, ಹೀಗೆಲ್ಲ ಅಂದ್ಕೊಳ್ತಾರೆ. ಹಾಗಾದರೆ ಮೊದಲು ಸ್ವತಂತ್ರವಾಗಿ ನಾನಿದ್ದೆ, ಅಂತ್ಯದಲ್ಲೂ ಸ್ವತಂತ್ರವಾಗಿ ನಾನಿದ್ದೆ, ಮಧ್ಯದಲ್ಲಿ ಮಾತ್ರ ಈ ಜೀವರೇನಿದ್ದಾರಲ್ಲ ಅಭಿಮಾನದಿಂದ ಹೇಳ್ತಿರೋ ನಾನು 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 ಅಂತ ಹೇಳ್ತಿದ್ದಾರಲ್ಲ, ನಾನು ಸ್ವತಂತ್ರ ಅಂತ ತಿಳ್ಕೊಳ್ತಿದ್ದಾರೆ. ಅದೆಲ್ಲ ಭ್ರಮೆ ಹೊರತು ಯಾವುದು ಕೂಡ ಸತ್ಯ ಅಲ್ಲ. ಹಾಗಾಗಿ ನಿಜವಾಗ್ಲೂ ಕೂಡ ಸರ್ವತಂತ್ರ ಸ್ವತಂತ್ರನಾದಂಥ ವ್ಯಕ್ತಿ ಯಾರು ಅಂತಂದರೆ ನಾನು ಮಾತ್ರ ಅಂತ ಹೇಳಿ, ನಾನು ಮಾತ್ರ. ಹಾಗಾಗಿ ಭಗವಂತ ಅನ್ನುವಂಥದ್ದು. ಹಾಗಾಗಿ ಮೊದಲನೇ ಶ್ಲೋಕದಿಂದ ಏನು ಸಂಗ್ರಹ ಭಾಗವತದ ಮೊದಲನೇ ಶ್ಲೋಕ ಇದೆ, ಆ ಶ್ಲೋಕದಿಂದ ತಿಳಿಬೇಕಾಗಿರುವಂಥ ವಿಷಯ ಏನು ಅಂತಂದರೆ ಪರಮಾತ್ಮ ಮಾತ್ರ ಸ್ವತಂತ್ರ ಅಂತ ತಿಳ್ಕೊಳ್ಬೇಕು. ಪರಮಾತ್ಮ ಮಾತ್ರ ಸ್ವತಂತ್ರ, ಉಳಿದದ್ದು ಯಾವುದು ಕೂಡ ಸ್ವತಂತ್ರ ಅಲ್ಲ ಅಂತ. ಅಂದರೆ ಎಲ್ಲ ಇತ್ತು, ಮೊದಲು ಇರ್ತದೆ, ಸೃಷ್ಟಿಯ ಆದಿಯಲ್ಲೂ ಇರ್ತದೆ, ಜೀವ ಇದೆ, ಕಾಲ ಇದೆ, ಎಲ್ಲವೂ ಇದೆ. ಆದರೆ ಎಲ್ಲ ಇದ್ದರೂ ಕೂಡ ಅವುಗಳ ಕಾರ್ಯ ಎನ್ನುವಂಥದ್ದಿಲ್ಲ ಅಂತ. ಎಲ್ಲ ವಸ್ತು ಇದ್ದರೂ ಕೂಡ ಅವುಗಳಲ್ಲಿ ಕಾರ್ಯ ಇಲ್ಲ, ಚಟುವಟಿಕೆ ಇಲ್ಲ. ಆದರೆ ನನ್ನಲ್ಲಿ ಮಾತ್ರ ಚಟುವಟಿಕೆ ಇರ್ತದೆ. ಅಂತ್ಯದಲ್ಲೂ ಚಟುವಟಿಕೆ, ಮಧ್ಯದಲ್ಲಿ ಮಾತ್ರ ನಿಮಗೆ ಚಟುವಟಿಕೆ ಬಂದು ಹೋಗ್ತದೆ, ನಾನು ಅಂತ ತಿಳ್ಕೊಂಡ್ಬಿಡಬೇಡ್ರಿ ಅಂತ ಈ ಎಚ್ಚರಿಕೆಯನ್ನು ಕೊಡ್ತಾನೆ ಪರಮಾತ್ಮ. ಹಾಗಾಗಿ ಇದು ಭಗವಂತ ಸರ್ವತಂತ್ರ ಸ್ವತಂತ್ರ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಹೇಳಿರುವಂತಹ ಶ್ಲೋಕ. ಇನ್ನು ಎರಡನೇ ಶ್ಲೋಕವನ್ನು ಹೇಳುತ್ತಾರೆ. ಮತ್ತೊಂದು ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಋತೇರ್ಥಂ ಯತ್ ಪ್ರತೀಯೇತ ಅಂತ ಹೇಳ್ತಾರೆ. ಋತೇರ್ಥಂ ಯತ್ ಪ್ರತೀಯೇತ ಅಂದರೆ ಭಗವಂತ ಈ ಜೀವರನ್ನು ಸೃಷ್ಟಿ ಮಾಡ್ತಾನಲ್ಲ, ಸೃಷ್ಟಿ ಮಾಡ್ತಾನೆ ಅಂದ ಮಾತ್ರಕ್ಕೇನೆ ಜೀವರಿಂದಾಗಿ ಅವನಿಗೇನೋ ಪ್ರಯೋಜನ ಇದೆ ಅಂತ ತಿಳಿಬೇಡ್ರಿ ಅಂತ ಹೇಳ್ತಾರೆ. ಅವನಿಗೇನು ಪ್ರಯೋಜನ ಇದೆ ಅಂತ ತಿಳಿಬೇಡ್ರಿ. ಜೀವರಿಂದಾಗಿ ಭಗವಂತನಿಗೇನು ಪ್ರಯೋಜನ ಇಲ್ಲ, ಪರಮಾತ್ಮನಿಗೆ ಪ್ರಯೋಜನ ಎನ್ನುವಂತಹದ್ದು ಎಳ್ಳಷ್ಟೂ ಇಲ್ಲ ಅಂತೆ ಭಗವಂತನಿಗೆ. ಹಾಗಾಗಿ ಋತೆ ಅರ್ಥಂ ಯತ್ಪ್ರತೀಯೇತ ಅಂತ ಹೇಳ್ತಾರೆ. ಅವನಿಗೆ ಈ ಜೀವರಿ ಇಲ್ಲದೇನೂ ಕೂಡ ಅವನಿರಬಲ್ಲ ಭಗವಂತ. ಅಂದರೆ ಇವರಿಂದ ಅವನಿಗೆ ಪ್ರಯೋಜನ ಇಲ್ಲ, ಪರಮಾತ್ಮನಿಗೆ ಜೀವರಿಂದ ಏನು ಪ್ರಯೋಜನ ಎನ್ನುವಂಥದ್ದಿಲ್ಲ. ಅಷ್ಟೇ ಅಲ್ಲ, ಅದರ ಜೊತೆಗೆ ನ ಪ್ರತೀಯೇತ ಚಾತ್ಮನಿ, ಮತ್ತು ಈ ಪ್ರಕೃತಿಯ ಬಂಧನ ಏನಿದೆಯಲ್ಲ, ಈ ಪ್ರಕೃತಿಯ ಬಂಧನ ಎನ್ನುವಂತಹದ್ದು ಭಗವಂತನಿಗೆ ಇಲ್ಲ. ನ ಪ್ರತೀಯೇತ, ಅವನಲ್ಲಿ ಯಾವುದೇ ರೀತಿಯಾದಂತಹ ಈ ಬಂಧನ ಎನ್ನುವಂತಹದ್ದು ಕೂಡ ಇಲ್ಲ ಅಂತ ತಿಳ್ಕೊಳ್ಬೇಕು. ತದ್ವಿದ್ಯ ಯಥಾಭಾಸೋ ಯಥಾತಮಃ ಅಂತ ಹೇಳ್ತಾರೆ. ಯಥಾಭಾಸ ಅಂತ ಹೇಳಿದರೆ ಜೀವನಿಂದಾಗಿ ಭಗವಂತನಿಗೆ ಪ್ರಯೋಜನ ಇಲ್ಲ ಅಂತ. ಯಥಾತಮಃ ಅಂತ ಹೇಳಿದರೆ ಭಗವಂತನಿಗಾಗಬೇಕಾದ್ರೆ ಪ್ರಕೃತಿಯಿಂದಾಗಿ ಬಂಧನ ಎನ್ನುವಂತಹದ್ದು ಇಲ್ಲ ಅಂತ ಅರ್ಥ. ಇವು ಎರಡೂ ಏನಿದೆಯಲ್ಲ, ಜೀವ ಮತ್ತು ಏನು ಪ್ರಕೃತಿ ಎನ್ನುವಂತಹದ್ದೇನಿದೆ, ಇವರಿಬ್ಬರೂ ಕೂಡ ತದ್ವಿದ್ಯಾತ್ ಆತ್ಮನೋ ಮಾಯಾಂ ಅಂತ. ಆತ್ಮನೋ ಮಾಯಾಂ, ಮಾಯಾ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಏನು ಅಂದರೆ ಅಧೀನ ಅಂತ ಅರ್ಥ, ಅಧೀನ ಅಂತ. ಹಾಗಾಗಿ ಜೀವ ಮತ್ತು ಪ್ರಕೃತಿ ಎಲ್ಲವೂ ಕೂಡ ಏನಾಗಿದೆ ಅಂದರೆ ಭಗವಂತನ ಅಧೀನದಲ್ಲಿದ್ದಾವೆ ಅಂತ ತಿಳ್ಕೊಳ್ಬೇಕು. ಪರಮಾತ್ಮನ ಅಧೀನದಲ್ಲಿದ್ದಾವೆ, ಯಾವುದು ಕೂಡ ಸ್ವತಂತ್ರವಾಗಿಲ್ಲ. ಅದರಿಂದ ಭಗವಂತನ ಅಧೀನದಲ್ಲಿ. ಆದರೆ ಭಗವಂತನಿಗೆ ಮಾತ್ರ ಯಾವ ಪ್ರಯೋಜನವೂ ಕೂಡ ಇಲ್ಲ ಇವರಿಂದ. ಅಂದರೆ ಒಟ್ಟು ಯಥಾಭಾಸ ಯಥಾತಮಃ ಅಂದರೆ ಇದನ್ನು ಸೇರಿಸ್ಕೊಳ್ಬೇಕು. ಅದಕ್ಕೆ ಏನು ಅಂದರೆ ಭಗವಂತನಿಗೆ ಕರ್ಮವನ್ನು ಮಾಡ್ತಾನಲ್ಲ, ದೇವರು ಕರ್ಮ ಮಾಡ್ತಾನೆ, ಸೃಷ್ಟಿಯಾದಿ ಕರ್ಮಗಳನ್ನು ಮಾಡ್ತಾನೆ. ಆದರೆ ಮಾಡಿದರೂ ಕೂಡ ಅವನಿಗೆ ಕರ್ಮದ ಲೇಪ ಎನ್ನುವಂಥದ್ದಿಲ್ಲ. ಭಗವಂತನಿಗೆ ಕರ್ಮದ ಲೇಪ ಇಲ್ಲ ಅಂತ. ಋತೇರ್ಥಂ ಯತ್ ಪ್ರತೀಯೇ. ಅಷ್ಟೇ ಅಲ್ಲ, ಅದರ ಜೊತೆಗೆ ಆಗಬೇಕಾದ್ರೆ ಅವನಿಗೆ ಕಾಲ ಎನ್ನುವಂಥದ್ದೇನಿದೆ, ಕಾಲದ ಪರಿಣಾಮ ಎನ್ನುವಂಥದ್ದು ಭಗವಂತನಿಗೆ ಇಲ್ಲ ಅಂತೆ. ಯಥಾಭಾಸೋ ಯಥಾತಮಃ ಅಂದರೆ ಕಾಲದ ಪರಿಣಾಮ ಎನ್ನುವಂಥದ್ದಿಲ್ಲ. ಕಾಲದ ಪರಿಣಾಮ ಇಲ್ಲ ಅಂತ ಹೇಳಿದರೆ, ಕಾಲ ಇದೆ ಅಲ್ವಾ, ಕಾಲದಿಂದಾಗಿ ನಮ್ಮಲ್ಲಿ ಪರಿಣಾಮ ಎನ್ನುವಂಥದ್ದು ಆಗುತ್ತೆ. ಈಗ ನಾವೆಲ್ಲ ಇದ್ದೇವೆ, ನಾವೆಲ್ಲ ಆಗಬೇಕಾದ್ರೆ ಈಗ ಒಂದು 40-50 ವರ್ಷದ ಕೆಳಗೆ ಆಗಬೇಕಾದ್ರೆ ನಾವೆಲ್ಲ ಹೇಗಿದ್ವಿ? ಗಟ್ಮುಟ್ಟಾಗಿದ್ವಿ. ನಾವು ಒಂದು 30-40 ವರ್ಷದ ಕೆಳಗೆ ಗಟ್ಮುಟ್ಟಿದ್ವಿ. ಈಗಿದ್ದೀವಿ ನಾವು ಅಷ್ಟು ಗಟ್ಮುಟ್ಟಾಗಿ? ಇಲ್ಲ. ಯಾಕೆ ಅಂದರೆ ಕಾಲದ ಪರಿಣಾಮ ಇದೆಲ್ಲವೂ ಕೂಡ. ಕಾಲ ಹೋದಂತೆ ಮನುಷ್ಯನಲ್ಲಿ ಈ ಜೀರ್ಣತೆ ಎನ್ನುವಂಥದ್ದು ಆಗ್ತಾ ಹೋಗುತ್ತಂತೆ.
ಅಂದರೆ ಎಲ್ಲ ನಿಧಾನವಾಗಿ ಎಲ್ಲವೂ ಕೂಡ ಸವಿತಾ ಹೋಗ್ತಾವೆ. ಎಲ್ಲ ವಸ್ತುಗಳು ಕೂಡ ಹಾಗೆ, ಬರೀ ಮನುಷ್ಯ ಅಂತಲ್ಲ, ಎಲ್ಲ ವಸ್ತುಗಳು ಕೂಡ. ನೀವು ಜಗತ್ತಿನಲ್ಲಿ ಒಂದು ವಜ್ರದ ಹರಳಿರ್ತದೆ, ಒಂದು ವಜ್ರದ ಹರಳನ್ನು ತಗೊಂಡು ನೀವೆಲ್ಲೋ ಏನಾಗಬಾರ್ದು, ಯಾರಿಗೂ ಸಿಗಬಾರ್ದು ಇದು ಅಂತ ಅಂದ್ಕೊಂಡು ನೀವೇನಾದರೂ ಒಂದು ಕಬೋರ್ಡಲ್ಲಿ ಅದನ್ನು ಒಳಗಿಟ್ಟಿದ್ರೂ ಕೂಡ ಕಾಲದ ಪರಿಣಾಮ ಎನ್ನುವಂಥದ್ದು ಹೇಗಿರುತ್ತದೆ ಅಂತಂದರೆ, ನೀವು 10 ವರ್ಷದ ಕೆಳಗಿಟ್ಟಂಥ ಒಂದು ವಜ್ರದ ವಜ್ರ ಏನಿರ್ತದಲ್ಲ, ಅದೇ ವಜ್ರವನ್ನು 10 ವರ್ಷ ಆದಮೇಲೆ ತೂಕ ಮಾಡಿದರೆ ಒಂದು ಸ್ವಲ್ಪ ತೂಕ ಕಡಿಮೆ ಆಗಿರ್ತದೆ. ಯಾಕೆ ಅಂದರೆ ಅದೆಲ್ಲ ಕಾಲದ ಪರಿಣಾಮ ಅಂತ ಹೇಳ್ತಾರೆ. ಅದೆಲ್ಲ ಕಾಲದ ಪರಿಣಾಮ. ಕೆಲವು ಗೊತ್ತಾಗಲ್ಲ, ಕೆಲವು ಬೇಗ ಗೊತ್ತಾಗಿಬಿಡ್ತಾರೆ. ಇವು ಸಿಗ್ತವೆ ನೋಡಿ, ಡಾಂಬರ್ ಗುಳಿಗೆ ಅಂತ ಹೇಳ್ತಾರೆ. ಡಾಂಬರ್ ಗುಳಿಗೆ ಅಂತ ಅವೆಲ್ಲ ಜಿರಳೆ ಹೋಗ್ಲಿ ಅಂತ ಹಾಕ್ತಿರ್ತಾರೆ. ಅದನ್ನು ಅದೇನಿಲ್ಲ, ಸುಮ್ಮನೆ ಇಟ್ಟರು ಸಾಕು, 4 ದಿವಸಕ್ಕೆ ಕರಿ ಹೋಗಿಬಿಟ್ಟಿರ್ತದೆ ಅದು. ಆ ರೀತಿ ಅಂದರೆ ಅದು ಕಾಲದ ಪರಿಣಾಮ. ಕೆಲವಕ್ಕೆ ಕಾಲದ ಪರಿಣಾಮ ಬಹಳ ಬೇಗ ಆಗ್ತದೆ, ಕೆಲವಕ್ಕೆ ನಿಧಾನ ಆಗ್ತದಂತೆ. ಹಾಗಾಗಿ ಕಾಲದ ಪರಿಣಾಮ ಎನ್ನುವಂಥದ್ದು ಜಗತ್ತಿನಲ್ಲಿರುವಂಥ ಎಲ್ಲ ಜೀವರಾಶಿಗಳಿಗೂ ಕೂಡ, ಎಲ್ಲ ವಸ್ತುಗಳಿಗೂ ಕೂಡ ಇದೆ ಅದು. ಆದರೆ ಭಗವಂತನಿಗೆ ಕಾಲದ ಪರಿಣಾಮ ಎನ್ನುವಂಥದ್ದು ಇಲ್ಲ. ಯಥಾಭಾಸೋ ಯಥಾತಮಃ, ಇದು ಕಾಲದ ಪರಿಣಾಮ ಎನ್ನುವಂಥದ್ದಿಲ್ಲ. ಅಷ್ಟೇ ಅಲ್ಲ, ಅದರ ಜೊತೆಗೆ ಭಗವಂತನಿಗೆ ಪ್ರಕೃತಿಯ ಬಂಧನ ಎನ್ನುವಂಥದ್ದಿಲ್ಲ ಅಂತ ಇದು 4 ಕೂಡ ಈ ಶ್ಲೋಕದಿಂದ ತಿಳಿಯಬೇಕು ಅಂತ ಹೇಳ್ತಾರೆ. 2ನೇ ಶ್ಲೋಕದಲ್ಲಿ ಹೇಳಿರುವಂತಹದ್ದು ಭಗವಂತನಿಗೆ ಕರ್ಮದ ಲೇಪ ಎನ್ನುವಂತಹದ್ದು ಇಲ್ಲ ಒಂದು, ಇನ್ನೊಂದು ಕಾಲದ ಪರಿಣಾಮ ಎನ್ನುವಂತಹದ್ದು ಭಗವಂತನಿಗಿಲ್ಲ, ಮತ್ತೊಂದು ಜೀವರಿಂದಾಗಿ ಭಗವಂತನಿಗೆ ಯಾವ ಪ್ರಯೋಜನವೂ ಕೂಡ ಇಲ್ಲ, ಮತ್ತೊಂದು ಪ್ರಕೃತಿಯ ಬಂಧನ ಎನ್ನುವಂತಹದ್ದು ಭಗವಂತನಿಗಿಲ್ಲ. ಈ 4 ಕೂಡ ಯಥಾಭಾಸೋ ಯಥಾತಮಃ ಅಂತ ಈ ಶ್ಲೋಕದಿಂದಾಗಿ ತದ್ವಿದ್ಯಾದ್ ಆತ್ಮನೋ ಮಾಯಾಮ್, ಇವೆಲ್ಲವೂ ಏನಾಗಿದ್ದಾವೆ ಅಂದರೆ ಭಗವಂತನ ಮಾಯಾ, ಅಂದರೆ ಭಗವಂತನ ಅಧೀನವಾಗಿದ್ದಾವೆ ಇವೆಲ್ಲವೂ ಕೂಡ ಅಂತ ಹೀಗರ್ಥ ಅಂತ ಅದನ್ನೆಲ್ಲ ನಿರೂಪಣೆ ಮಾಡುತ್ತಾರೆ. ಯಾಕೆಂದರೆ ಜೀವರಿಂದ ಭಗವಂತನಿಗೆ ಏನು ಪ್ರಯೋಜನ ಇದೆ ಹೇಳಿ? ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ. ಮತ್ತು ಯಾಕೆ ಸೃಷ್ಟಿ ಮಾಡ್ತಾನೆ? ಹಾಗಾದರೆ ಪ್ರಯೋಜನ ಇಲ್ಲ ಅಂದರೆ ಯಾಕೆ ಸೃಷ್ಟಿ ಮಾಡ್ತಾನೆ ದೇವರು? ಯಾಕೆ ಸೃಷ್ಟಿ ಮಾಡ್ತಾನೆ ಅಂದರೆ ನಮ್ಮ ಮೇಲಿನ ಕಾರುಣ್ಯ ಅಷ್ಟೇ. ಭಗವಂತನಿಗೆ ನಮ್ಮ ಮೇಲೊಂದು ಕಾರುಣ್ಯ. ಅಂದರೆ ಜೀವ ಹೇಗಿದ್ದಾನೋ ಹಾಗೇ ಇದ್ದರೆ ಅವನಲ್ಲಿ ಚೈತನ್ಯವೇ ಇರುವುದಿಲ್ಲಂತ. ಹೇಗಿದೆಯೋ ಹಾಗೇ ಇದ್ದುಬಿಟ್ರೆ ಅದು ಏನು ಕೆಲಸ ಮಾಡೋದಿಲ್ಲ. ಅದು ಏನಾದರೂ ತನ್ನತನ ಅಂತ ಏನಾದರೂ ಇರುತ್ತಲ್ಲ, ಅದನ್ನು ತೋರಿಸ್ಬೇಕಂತೆ. ಉದಾಹರಣೆಗೆ ಹೇಳಬೇಕಂದ್ರೆ ಒಂದಷ್ಟು ಗೋಧಿ ಇರ್ತದೆ, ಆ ಗೋಧಿಯನ್ನು ತಗೊಂಡು ನೀವು ಒಂದು ಕವರಲ್ಲಿ ಕಟ್ಟಿ ಮನೆಯಲ್ಲಿ ಒಂದು ಕಬೋರ್ಡಲ್ಲಿ ಇಟ್ಟುಬಿಟ್ರಿ ಅಂತ ಆದರೆ 10 ವರ್ಷ ಇಟ್ಟರೆ ಏನಾಗ್ತದೆ ಹೇಳ್ರಿ? ಹುಳ ತಿಂದು ಪುಡಿ ಆಗಿ ಏನೇನು ಆಗಿ ಹೋಗಿಬಿಡ್ತದೆ, ಹಾಳಾಗಿ ಹೋಗ್ತದೆ ಅಷ್ಟೇ. ಆದರೆ ಅದೇ ಗೋಧಿಯನ್ನು ನೀವೇನಾದರೂ ತಗೊಂಡು ಹೋಗಿ ಒಂದು ಭೂಮಿಯನ್ನು ಹಸನಾಗಿ ಮಾಡಿ ಆ ಹಸನಾದ ಭೂಮಿ ಮೇಲೆ ಅದನ್ನೆಲ್ಲ ಉದುರಿಸಿ ನೀವೆಲ್ಲ ನೀರು ಹಾಕಿದ್ರಿ ಅಂತ ಆದರೆ ಏನಾಗುತ್ತೆ? ಕೆಲವೇ ದಿವಸಕ್ಕೆ ಅದೇನಾಗುತ್ತೆ, ಅದು ಫಲವನ್ನು ಕೊಡಲಿಕ್ಕೆ ಶುರು ಮಾಡ್ತದೆ, ಬೆಳಿಲಿಕ್ಕೆ ಶುರುವಾಗ್ತದೆ ಅದು. ಹಾಗಾದರೆ ಭೂಮಿಯಲ್ಲಿ ಹಾಕಿದಾಗ ಅದು ಬೆಳೆಯನ್ನು ಕೊಡುತ್ತದೆ. ಅಂದರೆ ತನ್ನ ಸ್ವಭಾವ ಏನಿದೆ, ಆ ಬೀಜದಲ್ಲಿ, ಗೋಧಿ ಅನ್ನುವಂಥ ಬೀಜದಲ್ಲಿ ಆಗಬೇಕಾದ್ರೆ ಒಂದು ಸ್ವಭಾವ ಇದೆ. ಏನು ಸ್ವಭಾವ ಅಂದರೆ ತಾನು ಗಿಡವಾಗಿ ಹುಟ್ಟಿ ಅದನ್ನು ಮತ್ತೆ ಬೆಳೆದು ಅದರಲ್ಲಿ ತೆನೆಯನ್ನು ಕೊಟ್ಟು ಮತ್ತೆ ಜನರಿಗೆಲ್ಲ ಉಪಕಾರ ಮಾಡುವಂಥ ಸ್ವಭಾವ ಎನ್ನುವಂಥದ್ದು ಅದರಲ್ಲಿದೆ. ಆ ಸ್ವಭಾವ ಪ್ರಕಟ ಆಗಬೇಕು ಅಂತ ಆದರೆ, ತನ್ನ ಸ್ವಭಾವ ಅದು ಪ್ರಕಟ ಆಗಬೇಕು ಅಂದರೆ ಎಲ್ಲಿ ನೀವು ಮನೆಯಲ್ಲಿ ಕಬೋರ್ಡಲ್ಲಿ ಇಟ್ಟರೆ ಆಗ್ತದೆ? ಅದು ಆಗೋದಿಲ್ಲ. ಮತ್ತೇನು ಮಾಡಬೇಕು? ಅದನ್ನು ಹಸನಾದ ಭೂಮಿಯಲ್ಲೇ ಹಾಕಬೇಕು. ಅಲ್ಲಿ ಹಾಕಿದಾಗ ಮಾತ್ರ ಅದರ ಸ್ವಭಾವ ಎನ್ನುವಂಥದ್ದು ಪ್ರಕಟ ಆಗ್ತದಂತೆ. ಹಾಗೆಯೇ ಈ ಜೀವರ ಮೇಲೂ ಕೂಡ ನಿಮ್ಮ ಸ್ವಭಾವವನ್ನು ಪ್ರಕಟ ಮಾಡಿಕೊಂಡು ನಿಮ್ಮ ಯೋಗ್ಯತೆ ಏನಿದೆಯೋ ಅದನ್ನು ಪಡ್ಕೊಳ್ರಿ ನೀವು ಅಂತ ಜೀವರನ್ನು ಏನು ಮಾಡ್ತಾನಂತೆ? ಅವರಿಗೆ ಈ ದೇಹದ ಸಂಪರ್ಕವನ್ನು ಮಾಡ್ತಾನಂತೆ ಪರಮಾತ್ಮ. ದೇಹದ ಸಂಪರ್ಕವನ್ನು ಮಾಡಿದಾಗ ಅದರಿಂದಾಗಿ ಜೀವರೆಲ್ಲರೂ ಕೂಡ ಬರ್ತಾರೆ, ತಮ್ಮ ಸಾಧನೆ ಮಾಡಿಕೊಡುತ್ತಾರೆ. ಯೋಗ್ಯ ಜೀವ ಅಂತಾಗಿದ್ದರೆ ಒಳ್ಳೆ ಸಾಧನೆ ಮಾಡಿಕೊಡ್ತಾನಂತೆ. ಅದೇ ಏನಾದರೂ ಕೂಡ ಅವನು ಯೋಗ್ಯ ಅಲ್ಲ ಅಂತಾಗಿದ್ದರೆ ಅವನು ಮತ್ತೆ ಬೇಡವಾದ ಕೆಲಸಗಳನ್ನೇ ಮಾಡ್ಕೊಂಡು ನರಕಕ್ಕೆ ಹೋಗ್ತಾನೆ ಅಂತ ಅವರವರ ಸ್ವಭಾವ. ಆದರೆ ಗೋಧಿಯಲ್ಲಿ ಹಾಗಲ್ಲ. ಗೋಧಿಯನ್ನು ಬಿತ್ತಿದ್ರೆ ಅದು ಒಂದೇ ರೀತಿ ಗೋಧಿ, ಅದರಲ್ಲೂ ಇರ್ತವೆ, ಮತ್ತು ವ್ಯತ್ಯಾಸ ಇರ್ತದೆ. ವ್ಯತ್ಯಾಸ ಅಂದರೆ ಆ ಸ್ವಭಾವಗಳಲ್ಲಿ ಸ್ವಲ್ಪ ಬದಲಾವಣೆ ಇರ್ತದೆ. ಮಾವಿನ ಗೊರಟು ಹಾಕಿದರೆ ಮಾವಿನ ಮರನೇ ಬರುವಂಥದ್ದು ನಿಮಗೆ. ಆದರೆ ಒಂದು ಗೊರಟು ಅಲ್ಲಿ ಹಾಕಿರಿ, ಇನ್ನೊಂದು ಗೊರಟು ಇಲ್ಲಿ ಹಾಕಿದ್ದೀರಿ ಮಾವಿಂದು. ಆದರೆ ಆ ಗೊರಟು ಹಾಕಿದ ಜಾಗದಲ್ಲಿ ಒಂದು ಮರ ಬೆಳೀತದೆ, ಇಲ್ಲೊಂದು ಮರ ಬೆಳೀತದೆ. ಒಂದು ಮರ ಸಿಹಿಯಾದ ಹಣ್ಣು ಕೊಡ್ತದೆ, ಇನ್ನೊಂದು ಮರ ಹುಳಿ ಹಣ್ಣು ಕೊಡ್ತದೆ. ಯಾಕೆ ಅಂದರೆ ಅದರ ಸ್ವಭಾವ. ಇದು ಸಿಹಿಯೇ ಕೊಡುವಂಥದ್ದು ಸ್ವಭಾವ, ಅದು ಹುಳಿನೇ ಕೊಡುವಂಥದ್ದು ಸ್ವಭಾವ. ಹಾಗೆ ಜೀವರಲ್ಲೂ ಕೂಡ ಆಗಬೇಕಾದ್ರೆ ಅವರನ್ನು ದೇಹದ ಸಂಪರ್ಕ ಮಾಡಿದಾಗ ಅದು ಭೂಮಿಗೆ ಬಿದ್ದಂತೆ.
ಬಿದ್ದಾಗ ಏನಾಗುತ್ತೆ ಅಂತಂದರೆ ಅವುಗಳ ಸ್ವಭಾವ ಎನ್ನುವುದು ಪ್ರಕಟ ಆಗ್ತದಂತೆ. ಅದನ್ನು ಪ್ರಕಟ ಮಾಡಿಸ್ತಾನೆ ಪರಮಾತ್ಮ ಅಷ್ಟೇ ಹೊರತಾಗಿ ಇದು ಜೀವರ ಮೇಲಿನ ಕಾರುಣ್ಯದಿಂದ ಮಾಡೋದು ಭಗವಂತ. ಜೀವರೆಲ್ಲರೂ ಕೂಡ ಉದ್ಧಾರ ಆಗಲಿ, ಏನಾದರೂ ಸಾಧನೆ ಮಾಡಿಕೊಂಡು ಅವರೂ ಮೋಕ್ಷವನ್ನು ಪಡೀಲಿ ಅಂತ ಅವರ ಉದ್ಧಾರದ ದಾರಿಯನ್ನು ತೋರಿಸೋದಕ್ಕೋಸ್ಕರ ಸೃಷ್ಟಿ ಮಾಡ್ತಾನೆ ಹೊರತು ಭಗವಂತ ಅವನ ಪ್ರಯೋಜನಕ್ಕಾಗಿ ಮಾಡೋದಿಲ್ಲ. ಆದ್ದರಿಂದಾಗಿ ತದ್ವಿದ್ಯಾದ ಆತ್ಮನೋ ಮಾಯಾಂ ಯಥಾವಾಸೋ ಯಥಾತಮಃ ಅಂತ ಹೇಳ್ತಾರೆ. ಯಥಾತಮಃ ಅದು ಅವನಿಗೋಸ್ಕರ ಅಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಇದನ್ನು ಹೇಳಿದ್ದಾರೆ. ಇನ್ನು 3ನೇ ಶ್ಲೋಕದಲ್ಲಾಗಬೇಕಾದ್ರೆ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಭಗವಂತ ಹೇಳ್ತಾ ಇದ್ದಾನೆ, ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ. ಮಹಾಂತಿ ಭೂತಾನಿ ಪಂಚಭೂತಗಳಿದ್ದಾವೆ, ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಅಂತ ಪಂಚಭೂತಗಳಿದ್ದಾವೆ. ಈ ಪಂಚಭೂತಗಳಾಗಬೇಕಾದ್ರೆ ಭೂತೇಷು ಉಚ್ಚಾವಚೇಷು ಚ, ಸಣ್ಣ ವಸ್ತುವಿನಲ್ಲೂ ಕೂಡ ಪಂಚಭೂತ ಇದೆ, ದೊಡ್ಡ ವಸ್ತುವಿನಲ್ಲೂ ಕೂಡ ಪಂಚಭೂತಗಳಿದ್ದಾವೆ. ನೀವು ಯಾವ ವಸ್ತುವನ್ನು ತಗೊಂಡ್ರೂ ಕೂಡ ಪಂಚಭೂತದಿಂದಲೇ ನಿರ್ಮಿತವಾಗಿರುವಂಥದ್ದು. ಎಲ್ಲವೂ ಕೂಡ ಎಲ್ಲ ವಸ್ತುಗಳು ಕೂಡ ಪಂಚಭೂತ ನಿರ್ಮಿತವಾಗಿರುವಂಥದ್ದು. ಉಚ್ಚಾವಚೇಷು ಚ ಅಂತ ಎಲ್ಲ ಕಡೆಯಲ್ಲೂ ಕೂಡ ಇರುವಂಥದ್ದು. ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಅಂತ ಹೇಳ್ತಾರೆ. ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನತೇಶ್ವಹಂ ಅಂತ ಹೇಳ್ತಾರೆ. ಅಂದರೆ ಭಗವಂತ ಏನಾಗಿದ್ದಾನಂತೆ, ಎಲ್ಲ ಕಡೆಯಲ್ಲೂ ಕೂಡ ಇವು ಪ್ರವಿಷ್ಟಾನಿ, ಎಲ್ಲ ಕಡೆಯಲ್ಲೂ ಕೂಡ ಪಂಚಭೂತಗಳು ಸೇರಿದ್ದಾರೆ. ಕೆಲವು ಕಡೆಯಲ್ಲಿ ಅಪ್ರವಿಷ್ಟಾನಿ, ಕೆಲವು ಕಡೆಯಲ್ಲಿ ಪಂಚಭೂತಗಳು ಮಿಶ್ರಣ ಆಗಿಲ್ಲ, ಸ್ವತಂತ್ರವಾಗಿಯೂ ಕೂಡ ಇದ್ದಾವೆ. ನೀರು ನೀರಾಗೇ ಇದೆ, ಮಣ್ಣು ಮಣ್ಣಾಗೇ ಇದೆ, ಗಾಳಿ ಗಾಳಿಯಾಗೇ ಇದೆ, ಹಾಗೆ ಒಂದೊಂದು ಇದ್ದಾವೆ, ಕೆಲವೆಲ್ಲ ಇದ್ದಾವೆ ಆ ರೀತಿಯಲ್ಲಿ. ಹಾಗೆ ಆದರೆ ಎಲ್ಲವೂ ಸೇರಿರುವಂಥದ್ದು ಇದೆ. ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಅಂತ ಎರಡೂ ಕೂಡ ಇದೆ ಅಂತ ಹೇಳುತ್ತದೆ. ಅಂದರೆ ಈ ಶರೀರ ಎನ್ನುವಂಥದ್ದೇನಿದೆ ಅಲ್ವಾ, ಈ ಶರೀರ ಎನ್ನುವಂಥದ್ದು, ಈ ಶರೀರಗಳನ್ನು ಎಲ್ಲ ದೇಶಕಾಲಗಳಲ್ಲೂ ಕೂಡ ಪಂಚಮಹಾಭೂತ ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಉಪಾದಾನವಾಗಿ ಪ್ರವೇಶಿಸಿಕೊಂಡು ಹೊರಗೂ, ಅಂದರೆ ಶರೀರಗಳಿಲ್ಲದೇನೂ ಕೂಡ ದೇಶಕಾಲಗಳಲ್ಲಿ ಪಂಚಭೂತಗಳಿದೆ ಅಂತ. ಆಮೇಲೆ ಶರೀರ ಇದ್ದೂ ಕೂಡ ಪಂಚಭೂತಗಳಿದೆ ಅಂತ. ಅಂದರೆ ಈ ಶರೀರದ ಒಳಗೂ ಇದೆ, ಶರೀರ ಇಲ್ಲದೆ ಹೊರಗಡೆನೂ ಕೂಡ ಪಂಚಭೂತ ಇದೆ, ಎಲ್ಲ ಕಡೆಯಲ್ಲೂ ಕೂಡ ಇದೆ. ಹೇಗೋ ಅದೇ ರೀತಿಯಲ್ಲಿ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನತೇಶ್ವಹಂ ಅಂತ. ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ನಾನಿದ್ದೇನೆ, ಎಲ್ಲದರ ಒಳಗೂ ಕೂಡ ಆಧಾರನಾಗಿ ನಾನು ಪ್ರವೇಶ ಮಾಡಿದ್ದೇನೆ ಅಂತಾನೆ ಪರಮಾತ್ಮ. ಎಲ್ಲ ಕಡೆಯಲ್ಲೂ ಕೂಡ ನಾನು ಪ್ರವೇಶ ಮಾಡಿದ್ದೀನಿ, ಹೊರಗೂ ಇದ್ದೇನೆ, ಒಳಗೂ ಇದ್ದೇನಂತೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ನಾನು ಇಲ್ಲಿ ಇರೋದರಿಂದಾಗಿ ಎಲ್ಲವೂ ಕೂಡ ಇದೆ. ನನ್ನ ಶಕ್ತಿ ಇಲ್ಲದೇನೆ, ಅಂದರೆ ನನ್ನ ಆಶ್ರಯ ಇಲ್ಲದೇನೆ ಇವು ಯಾವೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಇದರ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲೂ ಕೂಡ ಆಶ್ರಯನಾಗಿ ನಾನು ನಿಂತಿದ್ದೇನೆ ಅಂತ ಅದನ್ನು ತಿಳ್ಕೊಳ್ಬೇಕು. ಹೊರತಾಗಿ ನಾವು ಅವನನ್ನು ಆಶ್ರಯಿಸಿಕೊಂಡಿದ್ದೇವೆ, ಅವನು ನಮ್ಮನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ತಿಳಿಬಾರ್ದು. ಅವನು ನಮ್ಮನ್ನು ಆಶ್ರಯಿಸಿಕೊಂಡಿಲ್ಲ. ಕೆಲವೊಮ್ಮೆ ಹಾಗೆ ಆಗಿಬಿಡ್ತದೆ. ಕೆಲವೊಂದು ಸರ್ತಿ ಏನಾಗಿಬಿಡ್ತದೆ ಅಂದರೆ, ನಾವು ತಿಳ್ಕೊಂಬಿಟ್ಟಿರ್ತೀವಿ ನಮ್ಮನ್ನೇ ಆಶ್ರಯಿಸ್ಕೊಂಡಿದ್ದಾರೆ ಇವರು. ಒಂದು ಕಡೆ ವಾದರಾಜ ಸ್ವಾಮಿಗಳ ಚರಿತ್ರೆಯಲ್ಲಿ ಒಂದು ಕಥೆ ಬರ್ತದೆ. ವಾದರಾಜ ಸ್ವಾಮಿಗಳು ಒಂದು ಊರಲ್ಲಿ ಇದ್ರಂತೆ. ಅಲ್ಲೊಬ್ಬ ಜೈನ ರಾಜ ಇದ್ದಂತೆ. ಆ ಜೈನ ರಾಜ ಇದ್ದಾಗ ಬಹಳ ಸ್ವಲ್ಪ ಹಿಂಸೆ ಕೊಡ್ತಿದ್ದಂತೆ ಅವ್ರಿಗೆ. ಅದಕ್ಕೊಂದು ಸರ್ತಿ ವಾದರಾಜ ಸ್ವಾಮಿಗಳು ಹೇಳೇಬಿಟ್ರಂತೆ, ನೋಡು, ನಿಮ್ಮೂರಲ್ಲಿ ನಾನು ಇದ್ದೀನಿ ಅಂತ ಭಾಳ ಹಿಂಸೆ ಕೊಡ್ತಿದ್ದೀನಿ ನೀನು, ನನಗೇನು ನಿಮ್ಮೂರಲ್ಲಿ ಇರಬೇಕು ಅಂತಿಲ್ಲ, ನಾನು ಎಲ್ಲಿ ಬೇಕಾದ್ರೆ ಹೋಗಿಬಿಡ್ತೇನೆ. ಆದರೆ ನಿಮ್ಮೂರಲ್ಲಿ ಇರೋದ್ರಿಂದ ನಾನು ಯಾಕಿದ್ದೇನೆ ಅಂದರೆ ನಿನಗೆ ಒಳ್ಳೆಯದಾಗಲಿ ಅಂತಿದ್ದೀನಿ ಅಷ್ಟೇ, ನಿನಗೆ ಒಳ್ಳೆಯದಾಗಲಿ ಅಂತ. ಯಾಕೆ ಅಂತಂದರೆ ನಮ್ಮಂಥವ್ರೇನಿದ್ದೇವಲ್ಲ, ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತಾರೆ ವಾದರಾಜರು. ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ, ಆದರೆ ನಿಮಗೆ ನಮ್ಮಂಥವ್ರ ಅವಶ್ಯಕತೆ ಇದೆ. ನಿಮ್ಮ ಮನೆಗಳಲ್ಲಿ ಏನಾದರೂ ಕೂಡ ತಿಥಿ ಶ್ರಾದ್ದ ತಿಥಿ ಅಂತ ಏನಾದರೂ ಬಂದರೆ ನಮ್ಮಂಥ ಅತಿಥಿ ಬೇಕು ನಿಮಗೆ, ಆದರೆ ನಮ್ಮಂಥ ಅತಿಥಿಗಳಿಗೆ ನಿಮ್ಮಂಥವ್ರೇನು ಬೇಕಾಗಿಲ್ಲ ಅಂತಂದ್ರೆ. ಆದ್ದರಿಂದ ಇದನ್ನು ಯುಕ್ತಿ ಮಲ್ಲಿಕಾ ಗ್ರಂಥದಲ್ಲಿ ಉಲ್ಲೇಖ ಮಾಡಿ ಹೇಳ್ತಾರೆ. ತಾರಣೇವೌಕಸಿ ಪಾರಣೇವ ತಾಪಸೋ ಭೂಪಸೋ ವಸತು ಅಂತ ಈ ರೀತಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ಹಾಗೆ ಭಗವಂತನ ಆಶ್ರಯ ಎನ್ನುವಂಥದ್ದು ನಮಗೆ ಬೇಕೇ ಹೊರತು ಅವನಿಗೆ ನಮ್ಮ ಆಶ್ರಯ ಅನ್ನೋದು ಬೇಕಾಗಿಲ್ಲ, ಪರಮಾತ್ಮನಿಗೆ ಬೇಕಾಗಿಲ್ಲ. ಹಾಗೆ ಅಂತ ಇದನ್ನು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಪರಮಾತ್ಮ ಎಲ್ಲರಿಗೂ ಕೂಡ ಆಧಾರನಾಗಿದ್ದಾನೆ ಭಗವಂತ ಅನ್ನೋದನ್ನು ಈ ಶ್ಲೋಕದಿಂದ, ಈ 3ನೇ ಶ್ಲೋಕದಿಂದಾಗಿ ಇದನ್ನು ತಿಳಿಸಿಕೊಟ್ಟಿದ್ದಾನೆ. ಆಮೇಲೆ ಇದು ಆದ ನಂತರ ಮುಂದೆ ಹೇಳುತ್ತಾರೆ 4ನೇ ಶ್ಲೋಕದಲ್ಲಿ, ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ
ಅನ್ವಯವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಪರಮಾತ್ಮ ಇನ್ನೊಂದು ಹೇಳುತ್ತಾ ಇದ್ದಾರೆ ಭಗವಂತನ ಬಗ್ಗೆ. ಏನು ಅಂತಂದರೆ ಏತಾವದೇವ ಜಿಜ್ಞಾಸ್ಯಂ, ಇಷ್ಟನ್ನು ಮಾತ್ರ ತಿಳ್ಕೊಳ್ಬೇಕಂತೆ ಪರಮಾತ್ಮನ ವಿಷಯದಲ್ಲಿ. ಇಷ್ಟನ್ನು ಮಾತ್ರ ತಿಳ್ಕೊಳ್ಬೇಕು. ಏನನ್ನು ತಿಳ್ಕೊಳ್ಳೋ ಅದು ಯಾರು? ತತ್ವಜಿಜ್ಞಾಸುನಾಮುನ. ತತ್ವಜಿಜ್ಞಾಸುನ ಯಾರು ತತ್ವದ ಬಗ್ಗೆ ಜಿಜ್ಞಾಸೆ ಇರ್ತದಲ್ಲ, ತಿಳಿಬೇಕು ಅನ್ನುವಂಥ ಅಪೇಕ್ಷೆ, ಉತ್ಕಟವಾದ ಅಪೇಕ್ಷೆ ಇರ್ತದಲ್ಲ, ಅವನು ಮೊದಲು ತಿಳ್ಕೊಳ್ಬೇಕಾದ್ದು ಇದು. ಏನು? ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ನಾನು ಅನ್ವಯ ವ್ಯತಿರೇಕದಿಂದ ಇದ್ದೇನೆ ಅಂತ ತಿಳ್ಕೊಳ್ಬೇಕು ಅಂತಾನೆ ಪರಮಾತ್ಮ. ಏನು ಹೇಳ್ತಾರೆ ಅರ್ಥ ಆಗಲ್ಲ ಒಂದ್ಸರಿ. ಅನ್ವಯ ವ್ಯತಿರೇಕದಿಂದ ಇದ್ದೇನೆ ಅಂತ. ಅನ್ವಯ ವ್ಯತಿರೇಕದಿಂದ ಇದ್ದೇನೆ ಅಂತಂದರೆ ಅದರ ಅಭಿಪ್ರಾಯ ಏನು ಅಂತಂದರೆ, ಪರಮಾತ್ಮ ಅನ್ವಯ ವ್ಯತಿರೇಕ ಅಂದರೆ, ವ್ಯತಿರೇಕ ಅಂತ ಹೇಳಿದರೆ ಜಗತ್ತಿನಲ್ಲಿ ಯಾವ ವಸ್ತುಗಳು ಇಲ್ಲದೇ ಇದ್ದರೂ ಕೂಡ ಭಗವಂತ ಇದ್ದಾನೆ. ಭಗವಂತ ಯಾವ ವಸ್ತುಗಳಿಲ್ಲ ಅಂದರೆ, ವಸ್ತುಗಳು ಇಲ್ಲದೇ ಇದ್ದಾಗಲೂ ಕೂಡ ಭಗವಂತ ಇರ್ತಾನೆ ಅವುಗಳಿಗೋಸ್ಕರವಾಗಿ. ಮತ್ತಷ್ಟೇ ಅಲ್ಲ, ವಸ್ತುಗಳು ಇದ್ದಾಗಲೂ ಕೂಡ ಭಗವಂತ ಇರ್ತಾನೆ ಅವುಗಳಿಗೋಸ್ಕರವಾಗಿ ಅಂತ. ಅಂದರೆ ಅಭಿಪ್ರಾಯ ಏನು ಅಂತ ಹೇಳಿದರೆ, ಅನ್ವಯ ವ್ಯತಿರೇಕಾಭ್ಯಾಮ್ ಅಂದರೆ, ವ್ಯತಿರೇಕ ಅಂದರೆ ಇಲ್ಲ ಅಂತ ಅರ್ಥ. ಇಲ್ಲದೇ ಇದ್ದದ್ದು ಸಿಗಬೇಕು ಅಂದರೂ ನಾನಿರಬೇಕು, ಇದ್ದದ್ದು ಪರಿರಕ್ಷಣೆ ಮಾಡಬೇಕು ಅಂದರೂ ಕೂಡ ನಾನಿರಬೇಕು. ಇದನ್ನೇ ಹೇಳಿದ್ದು. ಹಿಂದೆಲ್ಲ ಯೋಗ ಕ್ಷೇಮ ಅಂತ ಹೇಳ್ತಿದ್ರು. ಪತ್ರಗಳೆಲ್ಲ ಬರೀಬೇಕಾದ್ರೆ ಆ ಪತ್ರಗಳಲ್ಲೆಲ್ಲ ಬರೀತಿದ್ರು. ಈಗೆಲ್ಲ ಏನಾಗಿದೆ, ಇಮೇಲು ವಾಟ್ಸಪ್ಪು ಬಂದ ಮೇಲೆ ಅವೆಲ್ಲ ಹೋಗಿಬಿಟ್ಟಿದೆ. ಈಗ ಹಿಂದೆಲ್ಲ ಪತ್ರ ಬರೀಬೇಕಾದ್ರೆ ನಾನಿಲ್ಲಿ ಯೋಗಕ್ಷೇಮದಿಂದ ಇದ್ದೇನೆ, ನಿನ್ನ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದೇನೆ ಅಂತೆಲ್ಲ ಬರೀತಿದ್ರು, ಯೋಗ ಕ್ಷೇಮ ಅಂತ. ಅವು ಆ ಕಾಲದಲ್ಲಿ ಬರೆಯೋರಿಗಾದ್ರೆ ಅದರ ಅರ್ಥ ಗೊತ್ತಿತ್ತೋ ಇಲ್ಲ, ಸುಮ್ಮನೆ ಅದು ಬರೆಯೋದು ಸಂಪ್ರದಾಯ ಅಂತ ಬರೀತಿದ್ರು ಕೆಲವರೆಲ್ಲ. ಅಂದರೆ ಅದರ ಅರ್ಥ ಏನು ಅಂದರೆ, ಯೋಗಕ್ಷೇಮ ಅಂತಂದರೆ, ಯೋಗ ಅಂತಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ. ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಇಲ್ಲದೇ ಇದ್ದದ್ದನ್ನು ಪಡೆಯೋದನ್ನೇ ಇದೆ ಅಲ್ವಾ, ಅದನ್ನೇ ಯೋಗ ಅಂತ ಕರೀತಾರೆ. ಏನು ಯೋಗನೋ ನಿಂದು ಅಂತ ಹೇಳ್ತಾರೆ. ಏನು ಊಟಕ್ಕೆ ಕೂತಾಗ ಅಕಸ್ಮಾತ್ ಬೇರೆಯವ್ರಿಗೆ ಬೀಳದೇ ಇರುವ ಸೀಟ್ ಎರಡು ಬಿದ್ದುಬಿಡ್ತೀವ್ರಿಗೆ ಯೋಗ ನಿಂದು ಅಂತ. ನಮಗೆ ಅಂದರೆ ಅರ್ಥ ಏನು ಅಂತಂದರೆ, ನಮಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿದೆ ಅಂತ. ಅಪ್ರಾಪ್ತಸ್ಯ ಪ್ರಾಪ್ತಿ, ಅದು ಪ್ರಾಪ್ತ ನಮಗಿರಲಿಲ್ಲ, ಆ ಪ್ರಾಪ್ತಿ ನಿನಗಿದೆ ನೋಡು ಅಂತ, ಅದನ್ನೇ ಯೋಗ ಅಂತ ಹೇಳೋದು. ಇನ್ನು ಅಷ್ಟೇ ಅಲ್ಲ, ಕ್ಷೇಮ ಅಂತಂದರೆ ಪ್ರಾಪ್ತಸ್ಯ ಪರಿರಕ್ಷಣ. ಏನೋ ಜೀವನದಲ್ಲಿ ಸಿಕ್ಕಿರಲಿಲ್ಲ, ಒಂದು ಒಳ್ಳೆ ಕೆಲಸ ಸಿಕ್ಕಿರಲಿಲ್ಲ, ಸಿಕ್ತು, ಆದರೆ ಸಿಕ್ಕ ಮೇಲೆ ಅದನ್ನು ರಕ್ಷಣೆ ಮಾಡಿಕೊಳ್ಳೋದು ಅಷ್ಟೇ ಮುಖ್ಯವಾದದ್ದು. ಹಾಗೆ ಭಗವಂತನು ಕೂಡ ಅನ್ವಯ ವ್ಯತಿರೇಕಾಭ್ಯಾಮ್ ಅಂತ ಹೇಳ್ತಾನೆ. ಅನ್ವಯ ವ್ಯತಿರೇಕಾಭ್ಯಾಮ್ ಅಂದರೆ ಭಗವಂತನ ಶಕ್ತಿ ಜ್ಞಾನಗಳಿದ್ದಾವಲ್ವ, ಅದು ಸರ್ವ ವಿಷಯಕ. ಪರಮಾತ್ಮನ ಶಕ್ತಿ ಮತ್ತು ಜ್ಞಾನ ಎನ್ನುವಂಥದ್ದು ಸರ್ವ ವಿಷಯಕ. ಅಂದರೆ ಪ್ರಪಂಚ ಇಲ್ಲದೇ ಇರುವಂಥ ದೇಶಕಾಲಗಳಲ್ಲಿಯೂ ಕೂಡ ಅವನ ಶಕ್ತಿ ಜ್ಞಾನಾದಿಗಳು ಇರ್ತಾವಂತೆ. ಮತ್ತಷ್ಟೇ ಅಲ್ಲ, ಪ್ರಪಂಚ ಅಂದರೆ ಇದ್ದಾಗಲೂ ಕೂಡ ಇರ್ತದಂತೆ, ದೇಶಕಾಲಗಳಿದ್ದಾಗಲೂ ಕೂಡ. ಅಂದರೆ ಅರ್ಥ ಏನು ಅಂತಂದರೆ, ಇಲ್ಲದ್ದನ್ನು ಹುಟ್ಟಿಸಬೇಕು ಅಂದರೂ ಕೂಡ ಇವನ ಶಕ್ತಿಗೆ ಏನು ಸಾಮರ್ಥ್ಯ ಅಂದರೆ ಇದೇ ಸಾಮರ್ಥ್ಯ. ಇಲ್ಲದ್ದನ್ನು ಹುಟ್ಟಿಸುವ ಸಾಮರ್ಥ್ಯವೂ ಕೂಡ ಅವನ ಶಕ್ತಿಗಿದೆ. ಅಷ್ಟೇ ಅಲ್ಲ, ಹುಟ್ಟಿದ್ದನ್ನು ಸಂರಕ್ಷಣೆ ಮಾಡುವಂತಹ ಸಾಮರ್ಥ್ಯವೂ ಕೂಡ ಅವನ ಶಕ್ತಿಗಿದೆ ಅಂತ. ಹೀಗೆ ಅವನ ಶಕ್ತಿ ಜ್ಞಾನ ಎಲ್ಲವೂ ಕೂಡ ಅಪರಿಮಿತವಾಗಿರುವಂತಹದ್ದು ಅಂತ. ಹೀಗೆ ಅವನ ಚಿಂತನೆಯನ್ನು ಮಾಡಬೇಕು ಅಂತ. ಈ ಅನ್ವಯ ವ್ಯತಿರೇಕಾಭ್ಯಾಮ್ ಅನ್ನೋದಕ್ಕೆ ಬೇರೆಯವರು ಬೇರೆ ಅರ್ಥಗಳನ್ನು ಭಾಳ ಹೇಳಿದ್ದಾರೆ. ಅಂತೂ ಈಗ ನಾನು ಹೇಳಿದ ಅರ್ಥ ಏನಿದೆ, ವಿಜಯಧ್ವಜ ಸ್ವಾಮಿಗಳು ಹೇಳುವಂಥ ಅರ್ಥ ಇದು. ವಿಜಯಧ್ವಜ ತೀರ್ಥರು ಈ ರೀತಿ ವ್ಯಾಖ್ಯಾನ ಮಾಡುತ್ತಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. 4 ಶ್ಲೋಕಗಳಿಗೂ ಕೂಡ ವಿಜಯಧ್ವಜ ತೀರ್ಥರು ಬಹಳ ಚೆನ್ನಾಗಿ ಅದರ ನಿರೂಪಣೆಯನ್ನು ಮಾಡಿದ್ದಾರೆ. ಇಷ್ಟು 4 ಶ್ಲೋಕದ ಭಾಗವತವನ್ನು ಹೇಳಿದ ಮೇಲೆ ಆಗ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡಿದರಂತೆ. ಈ 4 ಶ್ಲೋಕಗಳನ್ನು ಕೇಳಿಕೊಂಡು, ಈ 4 ಶ್ಲೋಕವೇನೆ ಆಗಲೇ 50 ಶ್ಲೋಕ ಮಾಡಿದ್ದವರು. ಆ 50 ಶ್ಲೋಕ ಮುಂದೆ 18,000 ಆಗ್ತದೆ. ಅದು ಹೇಗೆ ಅಂತ ಮತ್ತೆ ಮುಂದಿನ ಸ್ಕಂದದಲ್ಲಿ ಬರ್ತದೆ. ಆಮೇಲೆ ಇಲ್ಲೇ ಏನು ಮಾಡುತ್ತಾರೆ ಅಂತಂದರೆ, ಮತ್ತೊಂದು ಕೇಳುತ್ತಾರೆ. ಏನು ಅಂದರೆ, ಈ ಭಾಗವತದಲ್ಲಿ ಏನು ಹೇಳಿದ್ದೀರಿ ನೀವು ಅಂತ ಕೇಳ್ತಾರೆ. ಭಾಗವತ ಅಂತ ಯಾವ ಪುರಾಣವನ್ನು ಕರಿಬೇಕು? ನಾಳೆ ದಿವಸ ನೀವು ಬರೆದಿಟ್ಟಿದ್ದೀರಿ ಭಾಗವತ ಅಂತ ಹೆಸರಿಟ್ಟಿದ್ದೀರಿ, ಗೊತ್ತಾಗ್ತಾ ಇದೆ. ನಮಗೇನಾದ್ರೂ ಅಕಸ್ಮಾತ್ ಮೊದಲನೇ ಪೇಜ್ ಸಿಗಲಿಲ್ಲ, ಮೊದಲನೇ ಪೇಜಲ್ಲಿ ಭಾಗವತ ಅಂತ ಬರೆದಿರಲಿಲ್ಲ, ಮತ್ತು ಯಾವಾಗ ಹೆಂಗೆ ತಿಳ್ಕೊಬೇಕು ನಾವು ಯಾವುದು ಭಾಗವತ ಗ್ರಂಥ ಅಂತ? ಯಾವ ರೀತಿ ತಿಳ್ಕೊಳ್ಬೇಕು ಅಂದರೆ, ಅದಕ್ಕೆ ಭಾಗವತದ ಲಕ್ಷಣವನ್ನು ಹೇಳುತ್ತಾರೆ. ಭಾಗವತಕ್ಕೆ 10 ಲಕ್ಷಣಗಳಿದ್ದಾವೆ ಅಂತ. ಯಾವ ಪುರಾಣವನ್ನು ಭಾಗವತ ಅಂತ ಕರಿಬೇಕು ಅಂತಂದರೆ, ಅದಕ್ಕೆ ಭಾಗವತದಲ್ಲಿ ಏನೇನು ಹೇಳಿದ್ದಾರೆ ಅಂತ ದಶಲಕ್ಷಣ ಭಾಗವತ ಅಂತ ಹೇಳುತ್ತಾರೆ. ದಶಲಕ್ಷಣ ಭಾಗವತ. ಈ ಭಾಗವತದಲ್ಲಾಗಬೇಕಾದ್ರೆ 10 ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರಂತೆ. ಮುಖ್ಯವಾಗಿ ಏನು? ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರಾಶ್ರಯ. ಅತ್ರ ಈ ಭಾಗವತ ಗ್ರಂಥದಲ್ಲಿ
ಸರ್ಗ ಸರ್ಗ ಅಂದರೆ ಸರ್ಗವನ್ನು, ಸರ್ಗ ಅಂತ ಹೇಳಿದರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಬ್ರಹ್ಮಾಂಡದ ಹೊರಗೆ ಒಂದು ಸೃಷ್ಟಿ ನಡೀತು, ಮೊನ್ನೆ ಹೇಳಿದೆ ನಾನೆಲ್ಲ. ಆಮೇಲೆ ಬ್ರಹ್ಮಾಂಡ ಸೃಷ್ಟಿ ಆದದ್ದು ಅಂತ. ಬ್ರಹ್ಮಾಂಡದ ಹೊರಗೇನೆ ಒಂದು ತತ್ವ ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ. ಆ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡಿರಬೇಕಂತೆ. ಅದು ಈಗಾಗಲೇ ಬಂದಿದೆ ನಮಗೆ, 3ನೇ ಸ್ಕಂದದಲ್ಲೂ ಬರ್ತದೆ. ಮತ್ತೆ ಅಂತೂ ಈ ಬ್ರಹ್ಮಾಂಡದ ಹೊರಗೆ ಮಾಡುವಂಥ ಏನು ಸೃಷ್ಟಿ ಇದೆ ಅಲ್ವಾ, ಆ ಸೃಷ್ಟಿಯ ಬಗ್ಗೆ ನಿರೂಪಣೆಯನ್ನು ಮಾಡಬೇಕು. ಇದು ಭಾಗವತ. ಅತ್ರ ಸರ್ಗ ಅಂತ ಹೇಳಿದರು. ಇನ್ನೊಂದೇನು ಅಂತ ಹೇಳಿದರೆ, ಅತ್ರ ಸರ್ಗೋ ವಿಸರ್ಗಶ್ಚ ಅಂತ ಹೇಳಿದರೆ, ಇದು ಇನ್ನೊಂದೇನು ಅಂದರೆ ಬ್ರಹ್ಮಾಂಡದ ಒಳಗೆ ಮಾಡುವಂಥ ಸೃಷ್ಟಿ ಅಂತ. ಬ್ರಹ್ಮಾಂಡವನ್ನು ರಚನೆ ಮಾಡಿ ಆಯ್ತು, ಒಳಗಡೆ ಒಂದು ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ. ಭಗವಂತ ತಾನೇ ಮಲಗಿದಾಗ ತನ್ನ ಹೊಕ್ಕಳಲ್ಲಿ ಒಂದು ಸರೋವರ, ಆ ಸರೋವರದಲ್ಲಿ ಕಮಲ ಹುಟ್ಟಿತು, ಕಮಲದಿಂದಾಗಿ ಬ್ರಹ್ಮ ಬಂದು ಆಮೇಲೆ ಅವನು ತನ್ನ ದೇಹದಿಂದ ಮರೀಚಿ, ಅತ್ರಿ, ಕಶ್ಯಪ ಎಲ್ಲ ಋಷಿಗಳನ್ನು ಸೃಷ್ಟಿ ಮಾಡಿದರು. ಹೀಗೆಲ್ಲ ವಿಷಯಗಳು ಬರ್ತವೆ. ಆ ರೀತಿಯಲ್ಲಿ ಎಲ್ಲ ಋಷಿಗಳ ಸೃಷ್ಟಿ ಇದೆಲ್ಲ ಏನಿದೆ ಅಲ್ವಾ, ಇದು ವಿಸರ್ಗ ಅಂತ ಕರೀತಾರೆ. ವಿಸರ್ಗ. ಅತ್ರ ಸರ್ಗ ವಿಸರ್ಗಶ್ಚ ಅಂತ ಹೇಳಿದ್ದಾರೆ. ವಿಸರ್ಗ. ಆಮೇಲೆ ಸ್ಥಾನಂ ಅಂತ. ಸ್ಥಾನ ಅಂತ ಹೇಳಿದರೆ ದುಷ್ಟರ ಸಂಹಾರದ ಕಥೆ. ದುಷ್ಟರು ಸಂಹಾರ ಮಾಡಿದಂಥ ಕಥೆ ಏನಿದೆಯಲ್ಲ, ಅದನ್ನೂ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಪೋಷಣಂ ಅಂತ ಹೇಳಿದರು. ಪೋಷಣಂ, ದುಷ್ಟರ ನಿಗ್ರಹವಂತೂ ಹಿರಣ್ಯಕಶಿಪುವಿನ ನಿಗ್ರಹದ ಕಥೆ ಬಂದಿದೆ. ಶಿಶುಪಾಲಾದಿಗಳ ಕಂಸನ ವಧೆ, ಜರಾಸಂಧನ ವಧೆ, ದುಷ್ಟರ ವಧೆಗಳೆಲ್ಲವೂ ಕೂಡ ಇಲ್ಲಿ ಕಥೆ ಬಂದಿದೆ. ಹಾಗಾಗಿ ಸ್ಥಾನಂ, ಈ ಕಥೆಗಳೆಲ್ಲವೂ ಕೂಡ ನಿರೂಪಿತವಾಗಿರುವಂಥ ಗ್ರಂಥವನ್ನು ಭಾಗವತ ಅಂತ ಕರೀಬೇಕು. ಸ್ಥಾನಂ ಅಂತ ಹೇಳಿದರು. ಆಮೇಲೆ ಪೋಷಣಂ ಅಂತ ಹೇಳಿದರೆ ಭಕ್ತಾನುಗ್ರಹ ಅಂತ. ಭಕ್ತರಿಗೆ ಮಾಡಿದಂಥ ಅನುಗ್ರಹ ಪರಮಾತ್ಮ. ಭಕ್ತರಿಗೆಲ್ಲ ಹೇಗೆ ಅನುಗ್ರಹ ಮಾಡುತ್ತಾನೆ, ತನ್ನ ಭಕ್ತರಾದವರಿಗೆ ಪ್ರಹ್ಲಾದರಾಜರಿಗೆ ಹೇಗೆ ಅನುಗ್ರಹ ಮಾಡಿದ ದೇವರು, ಅಂಬರೀಷ ಮಹಾರಾಜನಿಗೆ, ಧ್ರುವರಾಜರಿಗೆ, ಎಂತಿಂಥವರಿಗೆ ಅನುಗ್ರಹ ಮಾಡಿದ್ದಾನೆ. ಜಡಭರತನಿಗೆ ಹೇಗೆ ಅನುಗ್ರಹ ಮಾಡಿದ, ಪೃಥ್ವಿಚಕ್ರವರ್ತಿಗೆ ಹೇಗೆ ಅನುಗ್ರಹ ಮಾಡಿದ ಪರಮಾತ್ಮ. ಎಂತಿಂತಹ ಕಥೆಗಳೆಲ್ಲವೂ ಕೂಡ ಹೀಗೆ ದೇವರ ಭಕ್ತರಾದವರಿಗೆ ಅನುಗ್ರಹವನ್ನು ಮಾಡಿದಂಥ ಕಥೆ ಎನ್ನುವಂಥದ್ದು ನಿರೂಪಿತ ಆಗಬೇಕಂತೆ. ಅದನ್ನು ಭಾಗವತ ಅಂತ ಕರೀತಾರೆ. ಇನ್ನೊಂದು ಊತಯ ಅಂತ ಹೇಳುತ್ತಾರೆ. ಊತಯ ಅಂದರೆ ಜೀವರ ಸಂಸ್ಕಾರ ಹೇಗಿರುತ್ತೆ ಅಂತ ಅನ್ನೋ ವಿಷಯವನ್ನು ಹೇಳೋದು. ಜೀವರ ಸಂಸ್ಕಾರ, ಒಬ್ಬೊಬ್ಬ ಜೀವರ ಸಂಸ್ಕಾರ ಒಂದೊಂದು ಇರುತ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಯಾಕೆ ಅಂದರೆ ಆ ಸಂಸ್ಕಾರ, ರಾಕ್ಷಸರಾಗಿದ್ದರೂ ಕೂಡ ಅವರ ಸಂಸ್ಕಾರ ಒಳ್ಳೆಯದಿತ್ತು ಅಂತಾದರೆ ನಾವೇನು ಮಾಡಲಿಕ್ಕಾಗಲ್ಲ, ಭಗವಂತನ ಅನುಗ್ರಹ ಆಗಿಬಿಡ್ತದಂಥವ್ರು. ಪ್ರಹ್ಲಾದರಾಜರು ದೈತ್ಯರಾಗಿ ಹುಟ್ಟಿದರು, ಆದರೆ ಸಂಸ್ಕಾರ ಹೇಗಿತ್ತು, ಜೀವ ಸಂಸ್ಕಾರ ಹೇಗಿತ್ತು ಪ್ರಹ್ಲಾದರಾಜರದ್ದು. ಅಷ್ಟೇ ವೃತ್ರಾಸುರ ಇಂದ್ರದೇವರನ್ನು ಕೊಲ್ಲಬೇಕು ಅಂತ ಬಂದ. ಇಂದ್ರದೇವರನ್ನು ಕೊಲ್ಲಬೇಕು ಅಂತ ಬಂದಂಥ ವೃತ್ರಾಸುರ ಹೋರಾಟವನ್ನು ಮಾಡುವಾಗ ಕೊನೆಯ ಕಾಲದಲ್ಲಿ ಇಂದ್ರನಿಗೆ ಹೇಳ್ತಾನೆ, ಇಂದ್ರ ನೀನು ಈಗಲೇ ನನ್ನನ್ನು ಸಂಹಾರ ಮಾಡು, ನನಗೆ ಯಾಕೋ ಗೊತ್ತಿಲ್ಲ, ದೇವರ ನಾಮಸ್ಮರಣೆ ಬರ್ತಾ ಇದೆ, ಇದು ಸಕಾಲ, ಇದು ನನ್ನನ್ನು ಸಂಹಾರ ಮಾಡಲಿಕ್ಕೆ. ನಿನ್ನದು ಕೊಲ್ಲೋ ಪಾತ್ರ, ನನ್ನದು ಸಾಯೋ ಪಾತ್ರ, ನಾವಿಬ್ಬರು ಕೂಡ ಪಾತ್ರಧಾರಿಗಳು. ಸೂತ್ರಧಾರಿಯಾಗಿ ಭಗವಂತ ಇದ್ದಾನೆ. ಹಾಗೆ ನಮ್ಮ ಜೀವನ ಅಂತ ತಿಳ್ಕೊಳ್ಬೇಕು ಅಂತ ಇದೊಂದು ಡಿಂಬ. ಈ ಡಿಂಬದ ಒಳಗೆ ಏನಿದೆ ಅಂತಂದರೆ ಒಂದು ಜೀವ ಇಟ್ಟಿದ್ದಾನೆ ಪರಮಾತ್ಮ. ಈ ಏನಂತಾರೆ, ಕೆಲವೆಲ್ಲ ಹಿಂದೆಲ್ಲ ತೋರಿಸ್ತಿದ್ರು, ಗೊಂಬೆ ಆಟ ಅಂತ ಆಡ್ತಿದ್ರು. ಮೇಲೊಂದು ಹಗ್ಗ ಕಟ್ಟಿ ಆ ಗೊಂಬೆಗಳನ್ನು ಆಡಿಸ್ತಿದ್ರು. ಹಾಗೆ ಹಗ್ಗ ಕಟ್ಟಿ ಆಡಿಸುವಂಥ ಪರಮಾತ್ಮ ಮೇಲಿದ್ದಾನಂತೆ ಭಗವಂತ. ನಾವೆಲ್ಲ ಅವನು ಆಡಿಸಿದಂತೆ ಆಡುವಂಥ ಗೊಂಬೆಗಳು ನಾವೆಲ್ಲ. ಡಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಯಾವತ್ತಾದರೂ ಬಂದೇ ಬರ್ತದೆ. ಪರಮಾತ್ಮನ ಅವನ ಅಧೀನದಲ್ಲಿ ನಾವಿದ್ದೇವಷ್ಟೇ, ನಮ್ಮದ್ದು ಅಂತ ಏನೇನೂ ಇಲ್ಲ. ಹಾಗಾಗಿ ವೃತ್ರಾಸುರ ಹೇಳಬೇಕಾದ್ರೆ ಈ ಮಾತನ್ನು ಹೇಳ್ತಾನೆ, ನಿನ್ನದು ಕೊಲ್ಲೋ ಪಾತ್ರ, ನನ್ನದು ಸಾಯೋ ಪಾತ್ರ. ಕೊಲ್ಲು, ಈಗ ನನ್ನನ್ನು ದೇವರ ಸ್ಮರಣೆ ಬರ್ತಾ ಇದೆ ಅಂತ. ಎಂಥ ಜೀವದ ಸಂಸ್ಕಾರ ಅದು, ಎಂಥ ಸಂಸ್ಕಾರ. ಹಾಗಾಗಿ ಈ ಸಂಸ್ಕಾರಗಳ ಬಗ್ಗೆ ಎಲ್ಲವೂ ಕೂಡ ಊತಯ ಇವುಗಳನ್ನು ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಮನ್ವಂತರೇ ಶಾನು ಕಥಾ, ಮನ್ವಂತರಗಳ ಕಥೆ ಅಂತ ಹೇಳುತ್ತಾರೆ. ಈ ಮನ್ವಂತರಗಳ ಕಥೆ ಅಂತಂದರೆ ಒಂದೊಂದು ಮನ್ವಂತರಗಳಲ್ಲಿ ಧರ್ಮಾನುಷ್ಠಾನ ಅಂತ, ಧರ್ಮಾನುಷ್ಠಾನಗಳನ್ನು ಮಾಡುವಂಥದ್ದು. ಒಂದೊಂದು ಕಡೆಯಲ್ಲಿ ಮನ್ವಂತರದಲ್ಲಾಗಬೇಕಾದ್ರೆ ವೈವಸ್ವತ ಮನ್ವಂತರದಲ್ಲಿ ಶ್ರಾದ್ದದ ಮಹಿಮೆಗಳನ್ನೆಲ್ಲ ಹೇಳಿದ್ದಾರೆ. ಶ್ರಾದ್ದದ ಮಹಿಮೆಗಳನ್ನೆಲ್ಲ ಹೇಗೆ ಮಾಡಬೇಕು, ಶ್ರಾದ್ದ ಅವನ ಮನ್ವಂತರದ ಆರಂಭದಲ್ಲಿ ಆಗಬೇಕಾದ್ರೆ ಹೇಗೆ ನಡೀತು, ಆ ಧರ್ಮಗಳೇನು, ಅವುಗಳ ಬಗ್ಗೆ ಎಲ್ಲ ನಿರೂಪಣೆ ಮಾಡುತ್ತಾರೆ. ಹೀಗೆ ಆ ಮನ್ವಂತರ ಅನುಕಥ,
ಮತ್ತೆ ಒಂದೊಂದು ಮನ್ವಂತರಗಳಲ್ಲಿ ಏನೇನು ನಡೆದಿದೆ. ಒಂದು ಮನ್ವಂತರದಲ್ಲಿ ಸಮುದ್ರ ಮಥನ ನಡೆಯಿತು ಅಂತ ಹೇಳುತ್ತಾರೆ. ಇನ್ನೊಂದು ಮನ್ವಂತರದಲ್ಲಿ ಗಜೇಂದ್ರನಿಗೆ ಮೋಕ್ಷ ಕೊಟ್ಟಂತಹ ಪ್ರಸಂಗವನ್ನು ಹೇಳಿದ್ದಾರೆ. ಹೀಗೆ ಒಂದೊಂದು ಮನ್ವಂತರಗಳಲ್ಲಿ ಏನೇನು ನಡೀತು, ಮನ್ವಂತರ ಅಂದರೆ ಏನು, ಇವುಗಳನ್ನೆಲ್ಲ ನಿರೂಪಣೆ ಮಾಡತಕ್ಕಂಥದ್ದು. ಅದು ಕೂಡ ಪುರಾಣ, ಭಾಗವತ ಪುರಾಣ ಅಂತ ಹೇಳುತ್ತಾರೆ. ಈಶಾನುಕಥಾ ಅಂತ ಹೇಳುತ್ತಾರೆ. ಈಶಾನುಕಥಾ ಅಂದರೆ ಭಗವಂತನ ಕಥೆಗಳನ್ನು ಹೇಳುವಂಥದ್ದು, ಪರಮಾತ್ಮನಲ್ಲಿ ಭಕ್ತಿ ಬರುವಂತಹ ಅನೇಕ ಅವತಾರಗಳ ಕಥೆಯನ್ನು ಹೇಳುವಂತಹದ್ದು. ಈ ರೀತಿಯಲ್ಲಿ ನಿರೂಪಣೆ ಮಾಡತಕ್ಕಂಥ ಇದು ಕೂಡ ಭಾಗವತದಲ್ಲಿ ನಿರೂಪಣೆ ಮಾಡಿದ್ದಾರೆ. ನಿರೋಧ ಅಂದರೆ ನಿರೋಧ ಅಂತ ಹೇಳಿದರೆ ಜೀವರು ಪ್ರಳಯದಲ್ಲಿ ಇರುವಾಗ ಹೇಗಿರ್ತಾರೆ, ಯಾರು ಎಲ್ಲಿರ್ತಾರೆ ಅಂತ ಅವುಗಳನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಅದನ್ನು ಕೂಡ ಆಮೇಲೆ ಮುಕ್ತಿ ಅಂತ ಹೇಳುತ್ತಾರೆ. ಮುಕ್ತಿ ಅಂದರೆ ಮೋಕ್ಷ ಅನ್ನುವಂಥದ್ದು ಹೇಗಿರ್ತದೆ, ಮೋಕ್ಷ ಅಂದರೆ ಏನು, ಮೋಕ್ಷ ಅಂತಂದರೆ ನೈಜ ಸುಖಾನುಭೂತಿ ಅಮಲ ಭಕ್ತಿಷ್ಟ ತತ್ಸಾಧನ. ಭಕ್ತಿ ಅನ್ನೋದು ಅದಕ್ಕೆ ಸಾಧನ, ಆದರೆ ನೈಜ ಸುಖಾನುಭೂತಿ ನಮ್ಮ ನಿಜವಾದ ನಮ್ಮ ಸ್ವರೂಪದ ಆನಂದ ಏನಿದೆ, ಆನಂದದ ಆವಿರ್ಭಾವ ಏನಿದೆ ಅಲ್ವಾ, ಇದನ್ನೇ ಮೋಕ್ಷ ಅಂತ ಕರೀತಾರೆ. ಅಂಥ ಮೋಕ್ಷದ ಬಗ್ಗೆಯೂ ಕೂಡ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಈ ಗ್ರಂಥದಲ್ಲಿ. ಇಂಥದ್ದು ಇನ್ನೊಂದು ಕೊನೆಯದಾಗಿ ಆಶ್ರಯ ಅಂತ ಹೇಳ್ತಾರೆ. ಆಶ್ರಯ ಅಂದರೆ ಎಲ್ಲದಕ್ಕೂ ಕೂಡ ಆಶ್ರಯನಾದವನು ಭಗವಂತ ಅಂತ. ಎಲ್ಲದಕ್ಕೂ ಆಶ್ರಯನಾಗಿ ಭಗವಂತ. ಜಗತ್ತಿನಲ್ಲಿರುವುದು ಮೂರೇನೆ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಮೂರಿದೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ. ಆಧ್ಯಾತ್ಮಿಕ ಅಂತ ಹೇಳಿದರೆ ನಮ್ಮ ದೇಹದ ಒಳಗೆ ಇರುವಂಥ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳಿಗೆಲ್ಲ ಇಂದ್ರಿಯಾಭಿಮಾನಿ ದೇವತೆ ಕಣ್ಣಿದೆ. ಕಣ್ಣಿಗೆ ಯಾರು? ಸೂರ್ಯಾಭಿಮಾನಿ ದೇವತೆ. ಆ ಸೂರ್ಯ ಕಣ್ಣಿನಲ್ಲಿದ್ದು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಅವನಿಗೆ ಆಶ್ರಯನಾದವನು ಭಗವಂತ ಪರಮಾತ್ಮ. ಅವನಿಲ್ಲದೆ ಏನು ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದು ಆಧ್ಯಾತ್ಮಿಕ. ಮತ್ತೊಂದೇನು ಅಂತ ಹೇಳಿದರೆ ಆದಿದೈವಿಕ ಅಂತ. ಆದಿದೈವಿಕ ಅಂತ ಹೇಳಿದರೆ ಆದಿದೈವಿಕ ಈ ಸೂರ್ಯ ಏನಿದ್ದಾನಲ್ಲ, ಸೂರ್ಯ ನಮ್ಮ ಕಣ್ಣಿನ ಒಳಗೂ ಇದ್ದಾನೆ. ಅಷ್ಟೇ ಅಲ್ಲ, ಅಲ್ಲಿ ಆಕಾಶದಲ್ಲಿ ಉದಯಿಸುವಂಥ ಸೂರ್ಯ ಏನು, ಅವನು ಸೂರ್ಯನೇ, ಅಲ್ಲೂ ಇದ್ದಾನೆ ಸೂರ್ಯ. ಅದು ಆದಿದೈವಿಕ ಅಂದರೆ ದೇವಲೋಕ. ಅದು ಆ ಲೋಕದಲ್ಲೂ ಕೂಡ ಇದ್ದು ಉದಯಿಸಿ ಅವನು ಬೆಳಕನ್ನು ಕೊಡ್ತಾ ಇದ್ದಾನೆ. ಅವನು ಬೆಳಕು ಕೊಡಲಿಲ್ಲ ಅಂತ ಆದರೆ ನಾವೊಂದು ವಸ್ತು ನೋಡಲಿಕ್ಕಾಗ್ತದೆ. ಹಾಗಾದರೆ ಅವನು ಆ ಬೆಳಕನ್ನು ಕೊಡಬೇಕಾದ್ರೆ ಆ ಬೆಳಕನ್ನು ಕೊಡುವ ಅನುಗ್ರಹವನ್ನು ಮಾಡತಕ್ಕಂಥವನು, ಅವನಿಗೂ ಆಶ್ರಯನಾದವನು ಯಾರು ಅಂದರೆ ಭಗವಂತನೇ ಆಶ್ರಯ. ಹಾಗಾಗಿ ಈ ರೀತಿಯಲ್ಲಿ ಇದು ಆದಿದೈವಿಕ ಅಂತ. ಇನ್ನೊಂದು ಆದಿಭೌತಿಕ ಅಂತ. ಆದಿಭೌತಿಕ ಅಂದರೆ ನಮಗೆ ಕಣ್ಣಿದೆ ಅಷ್ಟೇ ಅಲ್ಲ, ಅದರ ಜೊತೆಗಾಗಬೇಕಾದ್ರೆ ಸೂರ್ಯನ ಬೆಳಕಿದೆ. ಆದರೆ ಒಂದು ವಸ್ತು ಎನ್ನುವಂಥದ್ದು ಎದುರುಗಡೆಯಲ್ಲಿದ್ದು ಅದಕ್ಕೊಂದು ಬಣ್ಣ, ಅದಕ್ಕೊಂದು ರೂಪ, ಅದರ ಆಕಾರ ಎಲ್ಲ ಇದ್ದರೆ ಅದು ಕಣ್ಣಿಗೆ ಕಾಣಿಸುತ್ತೆ. ಆದರೆ ಆ ವಸ್ತುವೇ ಇಲ್ಲ ಅಂತ ಆದರೆ ಎಲ್ಲಿ ಕಾಣಿಸುತ್ತೆ? ಹಾಗಾಗಿ ಆದಿಭೌತಿಕ, ಅಲ್ಲೂ ಒಂದು ರೂಪದಿಂದಾಗಿ ಆ ತತ್ವದ ಅಭಿಮಾನಿ ದೇವತೆಗಳಿರ್ತಾರೆ. ಅವರಲ್ಲಿ ಇರಬೇಕಾದರೂ ಕೂಡ ಅವರಿಗೂ ಆಶ್ರಯನಾದವನು ಯಾರು ಅಂದರೆ ಭಗವಂತನೇ ಆಶ್ರಯ. ಹಾಗಾಗಿ ನಮ್ಮ ಕಣ್ಣಿನ ಒಳಗಡೆ ಸೂರ್ಯ ಇದ್ದಾನೆ, ಅವನಿಗೆ ಆಶ್ರಯನಾಗಿ ಭಗವಂತ ಇದ್ದಾನೆ. ಅವನು ಇರೋದ್ರಿಂದ ಕಣ್ಣು ನೋಡುತ್ತಂತೆ. ನೋಡಬೇಕಾದ್ರೆ ಏನು ಬೇಕು? ಬರೀ ನಾವು ಕಣ್ಣು ತೆಗೆದಿದ್ದೇವೆ ಅಂತಂದರೆ ಕಾಣಲ್ಲ, ಬೆಳಕು ಬೇಕು ಅದಕ್ಕೆ. ಆ ಬೆಳಕನ್ನು ಕೊಡುವಂಥವನು ಕೂಡ, ಬೆಳಕಿಗೆ ಆಶ್ರಯನಾಗಿ ನಿಂತವನು ಕೂಡ ಪರಮಾತ್ಮ. ಅಷ್ಟೇ ಅಲ್ಲ, ಬೆಳಕಿದೆ ಮತ್ತು ಕಣ್ಣಿದೆ, ಎಲ್ಲ ಇದೆ, ಆದರೆ ವಸ್ತು ಕಾಣುತ್ತಿಲ್ಲ ಅಂದರೆ ಹಾಗಾದರೆ ಆ ವಸ್ತುವಿನಲ್ಲಿ ಒಂದು ರೂಪ, ಅದು ಕಾಣುವಂಥ ಒಂದು ಅದರ ಆಕಾರ, ಇದನ್ನೆಲ್ಲವೂ ಕೂಡ ಇಟ್ಟದ್ಯಾರು? ಅದಕ್ಕೂ ಆಶ್ರಯನಾಗಿ ಭಗವಂತ ನಿಂತಿದ್ದಾನೆ. ಹೀಗೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಮೂರರಲ್ಲೂ ಕೂಡ ಭಗವಂತನೇ ಆಶ್ರಯನಾಗಿ ಎಲ್ಲವನ್ನೂ ಕೂಡ ತೋರಿಸ್ತಾನಂತೆ ಪರಮಾತ್ಮ. ಹೀಗೆ ಇದ್ದಾನೆ ಭಗವಂತ. ಆದ್ದರಿಂದಾಗಿ ಅವನು ಆಶ್ರಯ ಅಂತ ಹೇಳುತ್ತಾರೆ. ಆಶ್ರಯನಾಗಿದ್ದಾನೆ ಪರಮಾತ್ಮ ಅಂತ, ಎಲ್ಲದಕ್ಕೂ ಕೂಡ ಆಶ್ರಯನಾಗಿದ್ದಾನೆ. ಈ ಎಲ್ಲ ಕಥೆಗಳನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಅದನ್ನು ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ. ಇದು ಏನು ಅಂತಂದರೆ ದಶಮಸ್ಯ ವಿಶುದ್ಧ್ಯರ್ಥಂ ಅಂತ ಹೇಳ್ತಾರೆ. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ಅಂತ. ಈ ಇಷ್ಟೂ ವಿಷಯಗಳನ್ನು ಹೇಳ್ತಾ ಏನು ಮಾಡಿದ್ವಿ ಅಂದರೆ 10ನೇದ್ದು ಇದೆಯಲ್ವ, 10ನೇದ್ದು ಯಾವುದು ಹೇಳಿದ್ದು? ಆಶ್ರಯ ಅಂತ ಹೇಳಿದ್ವಿ. ಅಂದರೆ ಭಗವಂತ, ಎಲ್ಲದಕ್ಕೂ ಆಶ್ರಯನಾದವನು ಭಗವಂತ ಅಂತ ಹೇಳಿದ್ವಿ. ಅವನ ಸರಿಯಾದ ತತ್ವಜ್ಞಾನಕ್ಕೋಸ್ಕರವಾಗಿ ಉಳಿದ 9 ಇರೋದು ಅಂತ ಹೇಳ್ತಾರೆ. ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ಅಂತ. ಉಳಿದ 9 ತಿಳ್ಕೊಳ್ಬೇಕು. ಯಾಕೆ ಅಂದರೆ 10ನೇದ್ದನ್ನು ಸರಿಯಾಗಿ ತಿಳಿಯೋದಕ್ಕೋಸ್ಕರ 9 ತಿಳ್ಕೊಳ್ಬೇಕು ಎಲ್ಲವೂ ಕೂಡ. ಅಂದರೆ ಭಾಗವತದಲ್ಲಿ ಹೇಳಿದ ಮನ್ವಂತರದ ಕಥೆಯನ್ನಾಗಬಹುದು, ಏನು ಭಗವದ್ಭಕ್ತರ ಕಥೆ ಇದೆ ಆ ಕಥೆ ಆಗಬಹುದು, ಏನೇನು ಕಥೆಗಳಿದ್ದವು, ಏನೇನು ಬಂದಿದೆಯೋ ಅದನ್ನೆಲ್ಲವನ್ನು ಕೂಡ 9 ಕೂಡ ಯಾಕೆ ತಿಳ್ಕೊಳ್ಬೇಕು ಅಂದರೆ 10ನೇದ್ದನ್ನು ಸರಿಯಾಗಿ ತಿಳಿಯೋದಕ್ಕೋಸ್ಕರವಾಗಿ ಈ 9 ಕೂಡ ಅವುಗಳ ಲಕ್ಷಣವನ್ನು ತಿಳ್ಕೊಳ್ಬೇಕು ಅಂತ. ಇಷ್ಟೂ ಶ್ರೀಮದ್ ಭಾಗವತದಲ್ಲಿ ನಾವು ನಿರೂಪಣೆ ಮಾಡಿದ್ದೇವೆ ಅಂತ. ಇದು ಭಾಗವತದ ಲಕ್ಷಣ ಇದು ಅಂತ ಹೇಳ್ತಾರೆ. ಭಾಗವತದ ಲಕ್ಷಣ. ಇಷ್ಟೆಲ್ಲ ವಿಷಯಗಳನ್ನು ಕೂಡ ನಿರೂಪಣೆ ಮಾಡಿ
ಮುಂದೆ ಆಗಬೇಕಾದ್ರೆ ಎಲ್ಲದರಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ನಿರೂಪಣೆಯನ್ನು ಮಾಡಿ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿದವನು ಭಗವಂತ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಶ್ರೀಮದ್ ಭಾಗವತವನ್ನು ಹೇಳಿದೆ. ಇಷ್ಟು ಭಾಗವತವನ್ನು ಹೇಳಿದಂಥ ಮಹಾತ್ಮರಾಗಬೇಕಾದ್ರೆ ಅಂತೂ ಇಲ್ಲಿಗೆ ಸಾಮಾನ್ಯ ದ್ವಿತೀಯ ಸ್ಕಂದದ ಭಾಗ ಎನ್ನುವಂಥದ್ದು ಮುಗಿಯುತ್ತೆ. ಒಟ್ಟು ದ್ವಿತೀಯ ಸ್ಕಂದದಲ್ಲಿ ಆಗಬೇಕಾದ್ರೆ ನಮಗೆ ಬಂದಿರುವಂತಹ ಭಾಗ ಎನ್ನುವಂತಹದ್ದು ಯಾವುದು ಅಂತಂದರೆ, ಒಟ್ಟು ಬಂದಿರುವಂಥದ್ದು ಆರಂಭದಿಂದಲೂ ಕೂಡ ನಮಗೆ ದ್ವಿತೀಯ ಸ್ಕಂದದಲ್ಲಿ ಒಂದೊಂದು ವಿಷಯಗಳು ಎಲ್ಲವೂ ಕೂಡ ನಿರೂಪಿತವಾಗ್ತಾ ಹೋಗಿದ್ದಾರೆ. ಬಂದಂಥ ವಿಷಯಗಳು ಸೃಷ್ಟಿ ಪ್ರಕ್ರಿಯೆ ಎನ್ನುವಂತಹದ್ದು ಬಂದಿದೆ. ಸೃಷ್ಟಿ ಪ್ರಕ್ರಿಯೆ ಅದರಲ್ಲೂ ಕೂಡ ಮೊದಲಿಗಾಗಬೇಕಾದ್ರೆ ಧ್ಯಾನ ಎನ್ನುವಂತಹದ್ದು ಹೇಗೆ ಮಾಡಬೇಕು ಅಂತ ನಿರೂಪಣೆ ಮಾಡಿದ್ದಾರೆ. ಧ್ಯಾನವನ್ನು, ಆ ಧ್ಯಾನ ಎನ್ನುವಂತಹದ್ದನ್ನು ಹೇಳಬೇಕಾದ್ರೆ ಅಂತ್ಯಕಾಲದಲ್ಲಿ ಮನುಷ್ಯನಾದವನು ಏನು ಮಾಡಬೇಕು ಅಂತ ಪರೀಕ್ಷಿತ ಕೇಳಿದ. ಆ ಪರೀಕ್ಷಿತ ಕೇಳಿದಾಗ ಅಂತ್ಯಕಾಲದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದು ಮನುಷ್ಯನ ಕರ್ತವ್ಯ ಏನು ಅಂತಂದರೆ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನ ಮಾಡಲಿಕ್ಕೆ ಸಮಯ ಇಲ್ಲ ಅಂತಂದರೆ ಮನುಷ್ಯರಿಗೆ ಎಷ್ಟು ಸಮಯ ಕೊಟ್ಟರು ಇಲ್ಲ ಅಂತ ಹೇಳ್ತಾರೆ ಅಂತ ಬೈದರು ಒಂದು ಸರ್ತಿ. ಆಮೇಲೆ ಬೈದಾದ ನಂತರ ಆಮೇಲೆ ಬೇಕಾದಷ್ಟಿದೆ, ನಿನಗೆ ಭಾಗವತ ಹೇಳ್ತೇನೆ ಅಂತ ಮೊದಲಿಗೆ ಮಾಡಬೇಕಾದಂತಹದ್ದು ಭಗವಂತನ ಧ್ಯಾನ. ಆ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಧ್ಯಾನದ ಪ್ರಕ್ರಿಯೆಯನ್ನೆಲ್ಲ ನಿರೂಪಣೆ ಮಾಡಿದರು. ಜೊತೆಗೆ ಭಗವಂತನ ಅನುಸಂಧಾನ ಮಾಡಬೇಕು, ಅವನ ಮೂರ್ತಿಯನ್ನು. ಅವನ ಮೂರ್ತಿ ಹೇಗಿದೆ ಅಂತಂದರೆ ಸಾಕ್ಷಾತ್ ವಿರಾಟ್ ರೂಪಿ ಆಗಿದ್ದಾನೆ ಭಗವಂತ. ವಿರಾಟ್ ರೂಪಿ ಅಂದರೆ ಪಾತಾಲಮೇತಸ್ಯ ಹಿ ಪಾದ ಮೂಲಂ ಪಟಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಗಸ್ಯ ಗುಲ್ಪೌ. ಭಗವಂತನ ಒಂದೊಂದು ಅವಯವದಿಂದಾಗಿ ಒಂದೊಂದು ಲೋಕ ಎನ್ನುವಂತಹದ್ದು ಹುಟ್ಟಿತು ಅಂತ. ಪಾತಾಳ ಎನ್ನುವುದು ಅವನ ಅಂಗಾಲಿನಿಂದ, ಮುಂಗಾಲಿನಿಂದ ಆಗಬೇಕಾದ ರಸಾತಳ, ಹೀಗೆ ಒಂದೊಂದು ಲೋಕ ಎನ್ನುವಂತಹದ್ದು ಒಂದೊಂದು ಅವಯವದಿಂದ ಹುಟ್ಟಿದೆ ಅಂತ. ಈ ತಲೆ ಎನ್ನುವಂತಹದ್ದು ಸತ್ಯಲೋಕ ಅಂತ ಚಿಂತನೆ ಮಾಡಬೇಕು. ಇದು ಭಗವಂತನ ಒಟ್ಟು ದೇಹದ ಚಿಂತನೆ ಅಂತ ಈ ಚಿಂತನೆಯನ್ನು ಮಾಡಿದ್ದಾರೆ, ಅವಯವ ಚಿಂತನೆಯನ್ನು ಮಾಡಿದ್ದಾರೆ. ಈ ಅವಯವ ಚಿಂತನೆಯನ್ನು ಮಾಡಿದ ನಂತರ ಆಮೇಲೆ ಮನುಷ್ಯನಾದವನು ಅಂತ್ಯಕಾಲ ಎನ್ನುವಂತಹದ್ದು ಸಮೀಪಿಸಿದಾಗ ಲಯಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಲಯಚಿಂತನೆಯನ್ನು ಹೇಗೆ ಲಯಚಿಂತನೆ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಕೂಡ ಉಮಾದೇವಿಯಲ್ಲಿ, ಉಮಾದೇವಿ ವಾಗಭಿಮಾನಿಯಾದ ಉಮಾದೇವಿಗೆ ಮನೋಭಿಮಾನಿಗಳಾದಂಥ ರುದ್ರದೇವರಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಆ ರುದ್ರದೇವರಿಗಾಗಬೇಕಾದ್ರೆ ಪ್ರಾಣನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು, ಆ ಅಪಾನನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು, ಅಪಾನನಿಗಾಗಬೇಕಾದ್ರೆ ಪ್ರಾಣನಲ್ಲಿ ಅಂತ, ಹೀಗೆ ವ್ಯಾನನಲ್ಲಿ, ಹೀಗೆ ಸಮಾನ. ಒಟ್ಟು 5 ಪ್ರಾಣರು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5ರಲ್ಲೂ. ಆ ಪ್ರಾಣರಿಗಾಗಬೇಕಾದ್ರೆ ಏನಾಗಬೇಕು, ಮತ್ತೆ ಲಕ್ಷ್ಮೀ ದ್ವಾರ ಅಂದರೆ ಬ್ರಹ್ಮದೇವರಿಗೆ ಲಕ್ಷ್ಮೀ ದ್ವಾರ ಜೀವಾಂತರ್ಯಾಮಿಯಾದ ಭಗವಂತನಲ್ಲಿ ಲಯ, ಜೀವಾಂತರ್ಯಾಮಿಯಾದಂಥ ಭಗವಂತನಿಗೆ ಸರ್ವತ್ರ ವ್ಯಾಪ್ತನಾದ ಭಗವಂತನಲ್ಲಿ ಲಯ ಅಂತ, ಆಮೇಲೆ ಮುಕ್ತಿಪ್ರದ ವಾಸುದೇವನಲ್ಲಿ ಲಯ ಅಂತ, ಹೀಗೆ ಒಂದು ಭಗವಂತನಿಗೆ ಭಗವಂತನಲ್ಲಿ ಲಯ ಅಂತ, ಘಟಾಂಬರ ಮಿವಾಂಬರೆ ಅಂತ ಈ ಲಯ ಚಿಂತನೆಯನ್ನು ಮಾಡಬೇಕು. ಆಮೇಲೆ ಚರಮ ಶರೀರ ತ್ಯಾಗವನ್ನು, ಇನ್ನು ಜ್ಞಾನಿಗಳಾದವರು ಹೇಗೆ ಮಾಡಬೇಕು ಅಂತ ಚರಮ ಶರೀರ ತ್ಯಾಗವನ್ನು ಅದನ್ನು ಉತ್ಕ್ರಮಣ ಅಂತ ಹೇಳುತ್ತಾರೆ. ಆ ಉತ್ಕ್ರಮಣ ಎನ್ನುವಂಥದ್ದು ಮಾಡಬೇಕಾದ್ರೆ ಮೊದಲಿಗೆ ಗುದದ್ವಾರದಿಂದಾಗಿ ಉದಾನ ನಾಮಕ ವಾಯುವನ್ನು ಮೇಲಕ್ಕೆ ಎತ್ತಿಕೊಂಡು ಬರಬೇಕಂತೆ. ಆ ಮೇಲಕ್ಕೆ ಎತ್ತಿಕೊಂಡು ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಾಗುವಾಗ ಸುಷುಮ್ನಾ ನಾಡಿ ಎನ್ನುವಂಥದ್ದಿದೆ. ಆ ಕಡೆ ಈ ಕಡೆ ಇರುವಂಥದ್ದು ಬಲಗಡೆಯಲ್ಲಿ ಪಿಂಗಳಾ ನಾಡಿ, ಎಡಗಡೆಯಲ್ಲಿ ಇಡಾ ನಾಡಿ ಅಂತಿದೆ. ಈ ಪಿಂಗಳಾ ನಾಡಿಯಿಂದ ಹೋಗುವಂಥವರೆಲ್ಲರೂ ಕೂಡ ಒಟ್ಟು ಎಲ್ಲ ಕಡೆಯಿಂದಲೂ ಉತ್ಕ್ರಮಣ ಹೊಂದಿದವರಿಗೆ ಮೂರು ರೀತಿಯಾದಂತಹ ಲೋಕಗಳು. ದೇವಯಾನಂ, ಪಿತೃಯಾನಂ, ಬ್ರಹ್ಮಯಾನಂ ಇತಿ ತ್ರಿಧಾ. ಅಂದರೆ ದೇವಯಾನ, ಪಿತೃಯಾನ, ಬ್ರಹ್ಮಯಾನ ಅಂತ 3 ಮಾರ್ಗಗಳು. ಯಾರು ಪಿಂಗಳಾ ನಾಡಿಯಿಂದಾಗಿ ಉತ್ಕ್ರಮಣವನ್ನು ಹೊಂದುತ್ತಾರೋ ಅವರೆಲ್ಲರೂ ಕೂಡ ದೇವಯಾನದಿಂದ, ಅಂದರೆ ದೇವತೆಗಳೇ ಹೆಚ್ಚು ಇರುವಂತಹ ಮಾರ್ಗ, ಅಲ್ಲಿಂದ ಹೋಗ್ತಾರಂತೆ. ಅಲ್ಲಿಂದ ಹೋಗೋವರು ಕೂಡ ಎಲ್ಲಿ ಹೋಗ್ತಾರೆ ಅಂದರೆ ಮಹರ್ಲೋಕ, ಜನಲೋಕ, ತಪೋಲೋಕ ಅಂತ. ಅವರೆಲ್ಲ ಒಟ್ಟಿಗೆ ಮೋಕ್ಷಕ್ಕೆ ಹೋಗಿಬಿಡೋದಿಲ್ಲ. ಈ 3 ಲೋಕದಲ್ಲಿ, ಆ 3 ಲೋಕದಲ್ಲೂ ಕೂಡ ತಾರತಮ್ಯದಿಂದ ಇರ್ತಾರೆ. ಮಹರ್ಲೋಕದಲ್ಲಿ ಅಧಮರು, ಆಮೇಲೆ ಜನಲೋಕದಲ್ಲಿ ಮಧ್ಯಮರು, ತಪೋಲೋಕದಲ್ಲಿ ಉತ್ತಮರು ಅಂತ ಹೀಗೆಲ್ಲ ಇರ್ತಾರೆ. ಆಮೇಲೆ ಅಷ್ಟೇ ಅಲ್ಲದೇನೆ ಮುಂದೆ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಬ್ರಹ್ಮದೇವರ 100 ವರ್ಷ ಆದ ನಂತರ ಲಯ ಆಗುತ್ತೆ, ಅವರಿಗೆ ಲಿಂಗದೇಹ ಭಂಗ, ಆದರೆ ಅಲ್ಲಿಗೆ ಮೋಕ್ಷ ಆಗಿರೋದಿಲ್ಲ. ಆಮೇಲೆ ಮತ್ತೆ ಸೃಷ್ಟಿ ಕಾರ್ಯ ಆರಂಭ ಆಗಬೇಕು. ಅದು ಆರಂಭ ಆದಾಗ ಎಲ್ಲರನ್ನೂ ಕರೆದುಕೊಂಡು ಶ್ವೇತದ್ವೀಪಕ್ಕೆ ಹೋಗ್ತಾರೆ. ಶ್ವೇತದ್ವೀಪಕ್ಕೆ ಬ್ರಹ್ಮದೇವರು ಹೋದಾಗ ಆ ಶ್ವೇತದ್ವೀಪದಲ್ಲಿ ಭಗವಂತನ ಪದ್ಮನಾಭ ರೂಪಿ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಅವರ ಪರಮಾಚ್ಛಾದಿಕ ಅನ್ನುವಂಥ ಒಂದು ಪರದೆ ಸರಿದು ಹೋಗುತ್ತೆ, ಮೋಕ್ಷಕ್ಕೆ ಹೋಗ್ತಾರೆ ಅಂತ
ಈ ಚಿಂತನೆ ಎನ್ನುವಂತಹದ್ದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡಬೇಕಾದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಕಮಲ ಇರುತ್ತೆ ಅಂತ ಹೇಳಿದರು. ಕಮಲಗಳೆಲ್ಲವೂ ಕೂಡ ಅಂದರೆ ನಾಭಿಯಲ್ಲಾಗಬೇಕಾದ್ರೆ ಒಂದು ಕಮಲ, ಆಮೇಲೆ ಹೃದಯದಲ್ಲಿ ಒಂದು ಕಮಲ, ಕಂಠದಲ್ಲಿ ಒಂದು ಕಮಲ, ಭ್ರೂಮಧ್ಯದಲ್ಲಿ ಒಂದು ಕಮಲ, ತಲೆಯಲ್ಲಿ ಒಂದು ಕಮಲ ಅಂತ ಈ ರೀತಿ ಕಮಲಗಳು, ಆ ಕಮಲಗಳನ್ನೆಲ್ಲ ಅರಳಿಸಬೇಕು. ಈ ಕಮಲಗಳೆಲ್ಲ ಅರಳಿಸಬೇಕು ಅಂತ ಹೇಳಬೇಕಾದ್ರೆ ಮೊದಲೇನಾಗಿರುತ್ತೆ ಅಂದರೆ, ಈ ಉತ್ಕ್ರಮಣ ಮಾಡುವವರೆಲ್ಲರೂ ಕೂಡ ಜೀವರು ಸಾಧನೆ ಮಾಡಿದಂಥ ಜೀವರವರೆಲ್ಲ ಸಾಧನೆ ಮಾಡಿದ ಜೀವರಾದ್ರಿಂದಾಗಿ ಏನು ಮಾಡ್ತಾರೆ, ನಾವು ಅದಕ್ಕೆ ಏನು ಮಾಡೋದು ಗೊತ್ತಾ, ಈ ಗೋಪಿಚಂದನ ಹಚ್ಕೊಳ್ತೇವೆ ನಾವು. ಗೋಪಿಚಂದನ ಹಚ್ಕೊಳ್ಬೇಕಾದ್ರೆ ಹೊಕ್ಕಳಿದೆಯಲ್ಲ, ಸಾಮಾನ್ಯ ಎಲ್ಲರೂ ಕೂಡ ಈ ಮೇಲ್ಭಾಗ ಹಚ್ಚಿಬಿಡ್ತಾರೆ. ಹೊಟ್ಟೆಗೆ ಹಚ್ಚು ಅಂದರೆ ಅಲ್ಲಿಂದ ಹಚ್ಚಬಾರ್ದು. ಗೋಪಿಚಂದನವನ್ನು ಎಳಿಬೇಕಾದ್ರೆ ಈ ಹೊಕ್ಕಳ ಭಾಗದಿಂದ ಹೀಗೆ ಎಳಿಬೇಕದು. ಹೊಕ್ಕಳ ಭಾಗದಿಂದ ಎಳಿಬೇಕು, ಹೊಕ್ಕಳನ್ನು ಮುಟ್ಟಿರಬೇಕದು. ಆ ಹೊಕ್ಕಳಿಂದ ಮುಟ್ಟಿಕೊಂಡು ಎದೆಯ ತನಕ ಬರಬೇಕಂತ. ಮತ್ತೆ ಈ ಎದೆಯಿಂದ ಏನು ಮಾಡಬೇಕು ಅಂದರೆ ಇಲ್ಲಿಗೆ ಎಳಿಬೇಕು, ಮತ್ತೆ ಅದನ್ನು ಇಲ್ಲಿಗೆ ಎಳಿಬೇಕು, ಇದು ಇಲ್ಲಿ ಬರಬೇಕು, ಕಂಠಕ್ಕೆ ಬರಬೇಕು ಅಂತ. ಹೀಗೆ ಅದು ಬರ್ತಾ ಸುತ್ತಲೂ ಕೂಡ ಈ ಪ್ರಾಣಶಕ್ತಿ ಏನಿದೆ ಅಲ್ವಾ, ಸುತ್ತಲೂ ಕವರ್ ಮಾಡಬೇಕು. ಆ ಕಡೆ ಈ ಕಡೆ ಹರಿಯುವಂತೆ ಇಲ್ಲ. ಅದನ್ನು ಮೇಲಕ್ಕೆ ಎತ್ತಿಕೊಂಡು ಕಂಠಕ್ಕೆ ತರಬೇಕು. ಕಂಠದಿಂದ ತಂದದ್ದನ್ನು ಏನು ಮಾಡಬೇಕು ಅಂದರೆ ಈ ಭ್ರೂಮಧ್ಯದಿಂದಾಗಿ ಗೋಪಿಚಂದನವನ್ನು ಹಚ್ಚಬೇಕು ಮತ್ತೆ ಮೇಲೆ. ಅದು ಇಲ್ಲಿಂದ ಏನಾಗುತ್ತೆ, ಅಲ್ಲಿಗೆ ಎಳೆಯುತ್ತಂತೆ. ಎಳೆದಾಗ ಇಲ್ಲಿ ಒಂದು ಸಹಸ್ರಾರ ಅಂತ ಒಂದು ನಾಡಿ ಇದೆ, ಬ್ರಹ್ಮನಾಡಿ. ಆ ಬ್ರಹ್ಮನಾಡಿಯಿಂದಾಗಿ ಜೀವ ಎನ್ನುವಂಥವನು ಉತ್ಕ್ರಮಣವನ್ನು ಹೊಂದಬೇಕು. ಹೀಗೆ ಹೋದಂಥ ವ್ಯಕ್ತಿ ಆಗಬೇಕಾದ್ರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಅದರಲ್ಲೂ ಕೂಡ ಇವರು ಎಲ್ಲರೂ ಕೂಡ ಹೀಗೆ ಹೋಗೋರಲ್ಲ. ಕೆಲವರು ಹಠಯೋಗಿಗಳು, ಕೆಲವರು ರಾಜಯೋಗಿಗಳು ಅಂತಿದ್ದಾರೆ. ಹಠಯೋಗಿಗಳು ಅಂದರೆ ಈ ಎಲ್ಲ ಪ್ರಾಣಾಯಾಮ ಇಂಥದ್ದನ್ನೆಲ್ಲ ಮಾಡ್ಕೊಂಡು ಹೋಗೋರು. ರಾಜಯೋಗಿಗಳು ಅಂತಂದರೆ ತತ್ವಜ್ಞಾನದ ಶ್ರವಣದಿಂದಾಗಿ, ಶ್ರವಣ ಮನನ ನಿಧಿಧ್ಯಾಸನ ಇವುಗಳಿಂದಾಗಿ ಮೋಕ್ಷವನ್ನು ಪಡಿತಕ್ಕಂಥವ್ರು. ಹೀಗೆ ಎರಡು ವಿಧವಾಗಿದ್ದಾರೆ. ಅದರಲ್ಲೂ ಕೂಡ ಏನು ಅಂತಂದರೆ ಮತ್ತೆ ಎರಡು ವಿಧವಾದ ಜೀವರು, ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ. ಪ್ರತೀಕಾಲಂಬನರೆಲ್ಲರೂ ಕೂಡ ಈ ಸತ್ಯಲೋಕಕ್ಕೆ ಹೋಗಿ ಅಲ್ಲಲ್ಲೇ ಕೂತ್ಕೊಂಡಿರ್ತಾರೆ. ಇನ್ನು ಅಪ್ರತೀಕಾಲಂಬನರನ್ನು ವಾಯುದೇವರೇನೆ ಅಮುಕ್ತ ಸ್ಥಾನದ ತನಕ ಕರೆದುಕೊಂಡು ಹೋಗಿ ಅಲ್ಲಿ ಕೂಡಿಸಿ ಭಗವಂತನ ದರ್ಶನ ಆಗ್ತಾ ಇರುತ್ತೆ ನಿಮಗೆ ಅಂತ ಕೂಡಿಸಿ ಹೋಗ್ತಾರಂತೆ. ಈ ರೀತಿಯಲ್ಲಿ ಮೋಕ್ಷಕ್ಕೆ ಹೋಗುವಂಥ ಜೀವರೆಲ್ಲರೂ ಕೂಡ ಹೀಗಿದ್ದಾರೆ ಅಂತ ಇದನ್ನೆಲ್ಲ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಭಗವಂತನ ಸೃಷ್ಟಿ ಅನ್ನುವಂಥದ್ದು ಹೇಗಿದೆ ಅಂತ ಕೇಳಿದಾಗ ಆ ಸೃಷ್ಟಿಯ ಕ್ರಮವನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಅವ್ಯಕ್ತ ತತ್ವ, ಮೂರು ತತ್ವಗಳು, ಸತ್ವ ರಜಸ್ಸು ತಮಸ್ಸು ಅಂತ ಮೂರು ತತ್ವಗಳು. ಆ ತತ್ವಗಳಿಂದ ಮಹತ್ತತ್ವ, ಮಹತ್ತತ್ವದಿಂದಾಗಿ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದಾಗಿ ಮೂರು ವಿಧ, ವೈಕಾರಿಕ, ತೈಜಸ, ತಾಮಸ ಅಂತ ಮೂರು ವಿಧ. ಆ ಮೂರು ವಿಧವಾದಂಥ ಸೃಷ್ಟಿಗಳು ಕೂಡ ಮೂರು ವಿಧವಾಗಿರುವಂತಹದ್ದು ಅಂತ. ಆಮೇಲೆ ಪಂಚ ತನ್ಮಾತ್ರೆಗಳ ಸೃಷ್ಟಿ, ಪಂಚಭೂತಗಳ ಸೃಷ್ಟಿ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಹೀಗೆ ಒಂದೊಂದು ಒಟ್ಟು 24 ತತ್ವಗಳನ್ನು ಸೃಷ್ಟಿ ಮಾಡಿ ಅದರಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಭಗವಂತ ಅಂತ ಬ್ರಹ್ಮಾಂಡದ ಸೃಷ್ಟಿಯನ್ನು, ಜೊತೆಗೆ ಇದೇ ಸಂದರ್ಭದಲ್ಲಿ ಪುರುಷ ಸೂಕ್ತದಲ್ಲಿ ಹೇಳಿರುವಂಥ ಎಲ್ಲ ವ್ಯಾಖ್ಯಾನಗಳನ್ನು ಕೂಡ ಆಯಾಯ ಶ್ಲೋಕಗಳಲ್ಲಿ ಮಾಡ್ತಾ ಹೋಗ್ತಾರೆ. ಇಷ್ಟನ್ನೆಲ್ಲ ಮಾಡಿ ಆ ಭಗವಂತ ಇಂಥ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಆ ಸೃಷ್ಟಿಯನ್ನೆಲ್ಲ ಹೇಳ್ತಾ, ಆಗ ಈ ಸೃಷ್ಟಿಯ ಕಥೆಯನ್ನೆಲ್ಲವನ್ನು ಕೂಡ ಯಾರು ಹೇಳಿದ್ದು ಅಂದರೆ, ಆಗ ಈ ಶುಕಾಚಾರ್ಯ ಹೇಳ್ತಾರೆ ನಾರದರಿಗೆ ಬ್ರಹ್ಮದೇವರು ಹೇಳಿದ್ದು ಅಂತ. ನಾರದರಿಗೆ ಬ್ರಹ್ಮದೇವರು ಹೇಳಿದ್ದು ಅನ್ನುವಾಗ ಅದು ಹೇಗೆ ಬಂತು ಆ ಪ್ರಸಂಗ ಅಂತೆಲ್ಲ ಬ್ರಹ್ಮದೇವರ ಬಳಿಯಲ್ಲಿ ನಾರದರು ಹೋದದ್ದು. ನಾರದರು ಹೋಗಿ ಕೇಳಿದರು ಅವರನ್ನು. ನಾರದರು, ಸ್ವಾಮಿ ನೀವೇ ಸರ್ವೋತ್ತಮ, ಮತ್ಯಾರು ಸರ್ವೋತ್ತಮ ಇದ್ದಾನೆ ಅನ್ನುವಾಗ ಅವರು ಸ್ನಾನ ಮಾಡಿ ಬಂದು ಹಾಗೆಲ್ಲ ಅನ್ನಬಾರದು ಅಂತ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಭಗವಂತ ಇದ್ದಾನೆ ಸರ್ವೋತ್ತಮನಾಗಿರುವಂಥ ಪರಮಾತ್ಮ ಅಂತ. ಏನಾಯಿತು, ಹೇಗೆ ಸೃಷ್ಟಿ ಆಯಿತು ಅಂತ ಕೇಳುವಾಗ, ಮೊದಲಿಗೆ ನನ್ನನ್ನು ಸೃಷ್ಟಿ ಮಾಡಿದ, ನನಗೆ ತಪ ಅಂತ ಉಪದೇಶ ಮಾಡಿದ, ನಾನು 50 ವರ್ಷಗಳ ಕಾಲ ತಪಸ್ಸು ಮಾಡಿದೆ, ಆಮೇಲೆ ನನಗೆ ಸೃಷ್ಟಿ ಕಾರ್ಯವನ್ನು ಮಾಡು ಅಂತ ಹೇಳಿದ. ಎಂಥವನು ಭಗವಂತ ಅಂತ ಆ ಭಗವಂತನನ್ನು 50 ಶ್ಲೋಕಗಳಲ್ಲೂ ಕೂಡ ನಿರೂಪಣೆ ಮಾಡಿ ಸಂಗ್ರಹ ಭಾಗವತ ಅಂತ ಮಾಡಿಕೊಟ್ರು. ಇಂತಹ ಸಂಗ್ರಹ ಭಾಗವತ ಅಂತ ಮಾಡಿಕೊಟ್ಟಂಥ ಬ್ರಹ್ಮದೇವರು ಮುಂದೆ ಆಗಬೇಕಾದ್ರೆ ಇದನ್ನೆಲ್ಲ ನಿರೂಪಣೆ ಮಾಡ್ತಾ 4 ಶ್ಲೋಕದಿಂದ ಭಾಗವತ ನನಗೆ ಉಪದೇಶವನ್ನು ಮಾಡಿದ ಪರಮಾತ್ಮ ಅಂತ ಹೇಳಿದರು. ಇದೆಲ್ಲ ಹೇಳಿದ ಮೇಲೆ ಒಟ್ಟು ಭಾಗವತದಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ಭಾಗವತಸ್ಯ ದಶಲಕ್ಷಣಂ ಅಂತ 10 ಲಕ್ಷಣಗಳನ್ನು ಕೂಡ ಭಾಗವತಕ್ಕೆ ಇದೆ ಅನ್ನುವಂಥದ್ದನ್ನು ಹೀಗೆಲ್ಲ ನಿರೂಪಣೆಯನ್ನು ಮಾಡಿದ್ದಾರೆ. ಇಷ್ಟು ಸಮಗ್ರವಾಗಿರುವಂತಹ ದ್ವಿತೀಯ ಸ್ಕಂದದಲ್ಲಿ ಬಂದಿರುವಂತಹ ಭಾಗವತದ ವಿಷಯಗಳಿವೆಲ್ಲವೂ ಕೂಡ. ಇಷ್ಟೂ ಭಾಗವತದ ವಿಷಯ ಎನ್ನುವಂಥದ್ದನ್ನು ನಿರೂಪಣೆ ಮಾಡಿ, ಇದು ಏನಿದೆ ಅಲ್ವ ಭಾಗವತ ಅನ್ನುವಂಥದ್ದು, ಅದರಲ್ಲೂ ಕೂಡ ದ್ವಿತೀಯ ಸ್ಕಂದ ಏನಿದೆ, ಸಾಮಾನ್ಯವಾಗಿ ಭಾಗವತದಲ್ಲಿ ಬರುವಂಥ ಸ್ಕಂದಗಳಲ್ಲಿ ದ್ವಿತೀಯ ಸ್ಕಂದ ಅಂದರೆ ಅತ್ಯಂತ ಕ್ಲಿಷ್ಟವಾದಂಥ ಭಾಗ ಅಂತ ಅರ್ಥ. ಅದು ಕ್ಲಿಷ್ಟವಾದ, ಯಾಕೆಂದರೆ ಸೃಷ್ಟಿ ಪ್ರಕ್ರಿಯೆಗಳನ್ನೇ ಹೇಳ್ತಾರೆ ಹೆಚ್ಚಾಗಿ, ಬೇಗ ಅರ್ಥ ಆಗೋದಿಲ್ಲ, ತಲೆಗೆ ಹೋಗೋದಿಲ್ಲ ನಮಗೆ. ಯಾಕೆಂದರೆ ನಮಗೆ ಬರೀ ಇಂಥವೆಲ್ಲ ಗೊತ್ತೇ ಇರೋಲ್ಲ, ಬರೀ ಊಟ ಗೀಟ ಮಾಡ್ಕೊಂಡಿರ್ತೀವಿ, ಗೊತ್ತಾಗಲ್ಲ ನಮಗೆ. ಆ ಸೃಷ್ಟಿಯ ಪ್ರಕ್ರಿಯೆ ಎನ್ನುವಂಥದ್ದು ಅರ್ಥ ಆಗಬೇಕಾದ್ರೆ ಭಾರಿ ಕಷ್ಟ ಅದು ಅಂಥದ್ದನ್ನು. ಯಾಕೆಂದರೆ ಅದಕ್ಕೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸುಧೀಂದ್ರ ತೀರ್ಥರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಕ್ಕೆ
ದ್ವಿತೀಯ ಸ್ಕಂದಕ್ಕೆ ಮತ್ತು ಏಕಾದಶ ಸ್ಕಂದಕ್ಕೆ ಎರಡೂ ಬಹಳ ಕ್ಲಿಷ್ಟವಾದಂಥ ವಿಷಯಗಳು. ಏಕಾದಶ ಸ್ಕಂದವು ಹಾಗೆ. ಈ ರೀತಿಯಲ್ಲಿ ಭಗವಂತ ಅವನ ಸೃಷ್ಟಿಯನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿರುವಂಥ ಒಂದು ದ್ವಿತೀಯ ಸ್ಕಂದ. ಆ ದ್ವಿತೀಯ ಸ್ಕಂದದ ಭಾಗ ಎನ್ನುವಂಥದ್ದು ಅಲ್ಲಿಗೆ ಮುಕ್ತಾಯ. ಅಂದರೆ ದಶಲಕ್ಷಣದ ಭಾಗವತವನ್ನು ಹೇಳಿ ಮುಕ್ತಾಯಗೊಳಿಸುತ್ತೆ ಈ ಭಾಗವತ ಎನ್ನುವಂಥದ್ದು. ಹೀಗೆ ಆ ಪರಮಾತ್ಮನ ಸೃಷ್ಟಿ ಪ್ರಕ್ರಿಯೆಯನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡಿದಂಥ ಈ ದ್ವಿತೀಯ ಸ್ಕಂದ ಭಾಗವತ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಇದನ್ನು ನಮ್ಮ ಪಿ ಡಿ ಜೋಶಿಯವರು ಅವರ ಮನೆಯಲ್ಲಿ ಅದು ಏನೇನೋ ಸ್ವಲ್ಪ ಅಂದರೆ ಆ ಕಡೆ ಈ ಕಡೆ ಆಗಿ ಕೊನೆಗೆ ಅವರು ಬೆಂಗಳೂರಿಗೆ ಹೋಗಬೇಕಾದ ಪ್ರಸಂಗ, ಇನ್ನೆಲ್ಲ ಪ್ರಸಂಗಗಳು ಕೂಡ ಬಂದು ಕೊನೆಯಲ್ಲಿ ಭಗವಂತನ ಇಚ್ಛೆ ಅನ್ನುವಂಥದ್ದು ಒಂದು ಇರುತ್ತಲ್ಲ,